ಹೆಲ್ತಿ ಆಗಿದ್ದಾರೆ. ಮತ್ತೆ ಇತ್ತೀಚಿನ ವಯೋಸೈದ ಸಣ್ಣ ಸಣ್ಣ ಸಮಸ್ಯೆಗಳು ಬಿಟ್ಟರೆ ಆಯುರ್ವೇದ ನಾವು ಬರೋದು ಕಲಿತಷ್ಟು ಬಂಡಾರಿದೆ ಅವರ ಹತ್ರ. ಯಾಕಂತ ಹೇಳಿದ್ರೆ ಜೀವನ ನಾವು ವಯಸ್ಸು ಜಾಸ್ತಿ ಬದುಕುವುದಲ್ಲ, ಆ ಇರುವಂತ ವಯಸ್ಸಿನಲ್ಲಿ ನಾವು ಎಷ್ಟು ಒಳ್ಳೆಯ ದಿನಗಳನ್ನ ಬದುಕ್ತೇವೆ ಅಂತ ಇರುವಂತ ಇಂಪಾರ್ಟೆಂಟ್. ಆದ್ರಿಂದ ನಮಗೆ ಆಯುರ್ವೇದ ಶಾಸ್ತ್ರದಲ್ಲಿ ಸಹಸ್ರಾರು ವರ್ಷಗಳ ಹಿಂದೆ, more than 10,000-20,000 years back, ನಮ್ಮ ಚರಕ ಸಂಹಿತ ಆಯುರ್ವೇದದಲ್ಲಿ ಒಂದು 4,000-5,000 ವರ್ಷಗಳ ಹಿಂದೆ ಅದನ್ನು ಬರೆದಿರೋದು. ಅಂದ್ರೆ ಅದಕ್ಕಿಂತ ಮೊದಲೇ ಅದು ಇತ್ತು, ಅವ್ರು ಪುನಃ ಅದನ್ನು ಬರೆದಿರೋದು. ಅಗ್ನಿವೇಶ ತಂತ್ರ ಆಗಿರೋದು ಚರಕ ಸಂಹಿತ ಅಂತ ಮಾಡಿಬಿಟ್ಟಿರೋದು. ಅದು ಎಷ್ಟು ಚೆನ್ನಾಗಿದೆ. ನಾವು ಏನು ಮಂಗಗಳಾಗಿ ನಮ್ಮ ಮಾನವರಾಗಿ ಯಾರಿಗೆ ಅವರ ದೇಶದ ಚರಿತ್ರೆ ಅವರ ಹಿನ್ನೆಲೆ ಏನು ಗೊತ್ತಿಲ್ಲೋ ಅವರು ನಾವು ಮಂಗಗಳಾಗಿದ್ವಿ, ನಾವು ಯುವತಿಗಳಾಗಿದ್ವಿ, ಈಗ ಬಾಲ ಇಲ್ಲ ಅಂತ ಹೇಳ್ತಾರೆ ಅಲ್ವಾ. ಆದರೆ ಆಯುರ್ವೇದ ಶಾಸ್ತ್ರ ಎಷ್ಟು ಚೆನ್ನಾಗಿ ನಮ್ಮ ಒಂದು ಎಷ್ಟು ನಾಗರಿಕತೆ ಅಂತ ಹೇಳಿದ್ರೆ, ಬೆಳಿಗ್ಗೆ ನಾವು ಎಷ್ಟು ಗಂಟೆಗೆ ಹೇಳಬೇಕು? ಬ್ರಾಹ್ಮಿ ಮುಹೂರ್ತ ಪ್ರತಿಷ್ಠೆ ಜೀವನ ನಾವು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಬೇಕು ಅಂತ ಹೇಳ್ತಾರೆ. ಈಗ ಸಾಮಾನ್ಯವಾಗಿ ನಾನೊಂದು ಕಡೆ ಶಾಲೆಯಲ್ಲಿ ಒಂದು ಈ ಜೀವನ ಶೈಲಿ ಹೇಳಿ ಹೋಗಿದ್ದೆ. ಇಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಯಾರು ಹೇಳ್ತಾರೆ ಅಂತ ಕೇಳಿದೆ. ಸುಮಾರು 2,000 ಮಕ್ಕಳಿದ್ರು. ಒಬ್ಬ ಮಾತ್ರ ಕೈ ಎತ್ತಿದ. ನಾನು ಬೆಳಿಗ್ಗೆ 4 ಹೇಳ್ತೀನಿ, ಎಲ್ಲರೂ ಕೈ ಎತ್ತಿದ. ಎಲ್ಲ ಚಪ್ಪಾಳೆ ಹೊಡೆದ್ರು. ಚಪ್ಪಾಳೆ ಹೊಡೆದ ಆದ್ಮೇಲೆ ಹತ್ತಿರದವ್ರು ಹೇಳ್ತಾರೆ, 4 ಹೇಳ್ತಾನೆ, ಅವನು ಸೂಸು ಮಾಡಿ ಬಂದು ಮಲಗ್ತಾನೆ. ಹಾಗಾಗಲ್ವಾ? ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದ್ರೆ ಬೆಳಿಗ್ಗೆ ಸೂರ್ಯೋದಯಕ್ಕಿಂತ ಸಾಧಾರಣ 1:30-2 ಗಂಟೆ ಮೊದಲಿನ ಸಮಯವನ್ನ ಬ್ರಾಹ್ಮಿ ಮುಹೂರ್ತ ಅಂತ ಹೇಳಿದ್ರೆ ಟೈಮ್ ಆಫ್ ನಾಲೆಜ್. ಯಾರು ಆ ಸಮಯದಲ್ಲಿ ಹೇಳ್ತಾರೋ ಅವರಿಗೆ ಏನಾಗುತ್ತೆ ಅಂತ ನಾವು ಅವ್ರಿಗೆ ಎದ್ದು ಸ್ವಲ್ಪ ದಿನ ಅನುಭವಿಸಿ ಆಮೇಲೆ ಗೊತ್ತಾಗುತ್ತೆ. ಸಾತ್ವಿಕರಾಗ್ತಾರೆ ಮನುಷ್ಯ. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದ ಕೂಡಲೇ ಮನುಷ್ಯನಿಗೆ ಆಯಸ್ಸು ವೃದ್ಧಿ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಕೇವಲ ಸಾತ್ವಿಕ ಮನಸ್ಸಿದ್ದವರಿಗೆ ಮಾತ್ರ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಿಕೆ ಸುಲಭವಾಗುತ್ತೆ. ತಾಮಸಿಕ ರಾಜಸಿಕರಿಗೆ ಯಾವತ್ತೂ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತ ಹೇಳಿಕೆ ಆಗುದಿಲ್ಲ. ನೀವೆಲ್ಲ ನೋಡಿರ್ಬೋದು, ಹೆಚ್ಚಿನ ಕ್ರೈಮ್ ಎಂತ ಮಧ್ಯರಾತ್ರಿ ನಡೆದ್ರು ಕೂಡ ಬೆಳಿಗ್ಗೆ 4:30-5 ಗಂಟೆಗೆಲ್ಲ ಕ್ರೈಮ್ ಕ್ರಿಮಿನಲ್ಸ್ ಅವ್ರು ಮಲಗಿರ್ತಾರೆ, ಕ್ರೈಮ್ಗಳು ಮಲಗಿರ್ತಾರೆ. ಅಥವಾ ಅಷ್ಟು ಭಯದಿಂದ ಯಾವುದೇ ಕಳ್ಳತನ ಆಗಲಿ, ಕೊಲೆ ನಡೆದಾಗಲಿ, ರಾತ್ರಿ ಹೊತ್ತು ಎಂಥ ಸಮಯದಲ್ಲಿ ನಡೆದ್ರು ಕೂಡ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಆಗೋದು ಬಹಳ ಕಡಿಮೆ. ಅಂಥ ಸಮಯದಲ್ಲಿ ಎಚ್ಚರಿರ್ಲಿಕ್ಕೆ ಆಗುದಿಲ್ಲ. ಆದುದರಿಂದ ನಾವು ಬೆಳಿಗ್ಗೆ ಸಾಮಾನ್ಯವಾಗಿ 4:30-5 ಗಂಟೆಗಳ ಸಮಯದ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತಾರೆ. ಆ ಸಮಯದಲ್ಲಿ ಬೆಳಿಗ್ಗೆ ಏಳುವುದಕ್ಕೆ ಉತ್ಥಾನ ಅಂತ ಹೇಳ್ತಾರೆ. ಆ ಬೆಳಿಗ್ಗೆ 4:30ಗೆ ನಾವು ಎದ್ದು ಏನ್ ಮಾಡಬೇಕು? ಸಣ್ಣಗೆ ಒಮ್ಮೆ ಹೇಳ್ಬಾರ್ದು. ಇದು ಆಯುರ್ವೇದ ಶಾಸ್ತ್ರ ಹೇಳಿರುವಂತ ವಿಚಾರ ನೋಡಿ. ಈಗ ನಮಗೆಲ್ಲ ಗೊತ್ತಿದೆ, ನಿದ್ರೆಯ ಸಮಯದಲ್ಲಿ ನಾವು ಸಂಪೂರ್ಣ ನಮ್ಮ ಶರೀರದ ಮಾಂಸಪೇಶಿ ಮಸಲ್ಸ್ ಅಂಡ್ ಬೋನ್ಸ್ ಇಲ್ಲಿ ರಿಲ್ಯಾಕ್ಸ್ ಟ್ರೈನಲ್ಲಿ ಮಲಗ್ತಾ ಇದ್ರೆ ನಾವು ನೋಡ್ತೇವೆ ಮಾಡಿ ಮಲಗಿರ್ತಾರೆ ಅಲ್ವಾ. ನಮ್ಮ ನಿದ್ರೆಯಲ್ಲಿ ನಮ್ಮ ಮಸಲ್ಸ್ ಎಲ್ಲ ರಿಲ್ಯಾಕ್ಸ್ ಆಗಿರ್ತದೆ. ಅಂತ ಸಮಯದಲ್ಲಿ ಬೆಳಿಗ್ಗೆ ಒಮ್ಮೆಲೆ ಸಡನ್ ಆಗಿ ವಿದೌಟ್ ಸಪೋರ್ಟ್ ಯಾರು ಹೇಳ್ತಾರೋ ಅವರಿಗೆ ಬೆನ್ನು ಬರುವಂತ ಸಮಯ ನಿಂತಿರುತ್ತೆ. ಆದುದರಿಂದ ನಾವು ನಿಧಾನವಾಗಿ ಬಲಬದಿಗೆ ಅಥವಾ ಎಡಬದಿಗೆ ಕೈಯನ್ನು ಊರಿ ಕುಳಿತುಕೊಂಡು ಎರಡೂ ಕೈಗಳನ್ನು ಮಾಡಿಬಿಟ್ಟು ಕಣ್ಣಿನ ಮೇಲೆ ನಿಧಾನವಾಗಿ ಕಣ್ಣನ್ನು ತೆರೆಯಬೇಕು. ನಂತರ ನಮ್ಮ ಭಾರತದ ದೇವರುಗಳು ನಮ್ಮ ಕೈಯಲ್ಲಿರುವುದು. ನಂತರ ಕಾಲನ್ನು ನೆಲಕ್ಕೆ ಸ್ಪರ್ಶ ಮಾಡೋದಕ್ಕಿಂತ ಮೊದಲು ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಾತ್ ನಮಸ್ತುಭ್ಯಂ. ವಿಷ್ಣು ಪತ್ನಿಯಾದ ಭೂಮಿಗೆ ಬೆಳಿಗ್ಗೆ ಎದ್ದ ಕೂಡಲೇ ನಾವು ಭೂನಮನ ಮಾಡಬೇಕು. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಕ್ಷಮಾಗುಣ ನಮ್ಮನ್ನು ನೆನಪಿಸುವಂಥದ್ದು. ಯಾವ ವ್ಯಕ್ತಿ ಎಷ್ಟು ಒಳ್ಳೆಯ ಕ್ಷಮಾಗುಣವನ್ನು ಹೊಂದಿರ್ತಾನೋ ಅವನಷ್ಟು ಉತ್ತಮ ವ್ಯಕ್ತಿ ಜೀವನದಲ್ಲಿ ಬೇರೆ ಯಾರೂ ಇರಲಿಲ್ಲ. ಎಷ್ಟು ಹಿಂದಿನ ಕಾಲದಲ್ಲಿ ರಾಜಾದಿ ರಾಜರುಗಳನ್ನ ಹೇಳಬೇಕಾಗಿದ್ರೆ ಕ್ಷಮಾವಾನ್ ರಾಜ, ಅವನು ಮೊದಲಿಗೆ ಕ್ಷಮಾಗುಣ ಇರುವಂತ ರಾಜ ಅಲ್ವಾ. ಕ್ಷಮಾಗುಣ ಯಾವಾಗ ನಮಗೆ ಸಣ್ಣ ಸಣ್ಣ ತಪ್ಪುಗಳಿಗೆ ನಾವು ಕ್ಷಮೆಯನ್ನು ಕೊಡ್ತೇವೆಯೋ ನಮ್ಮ ತಲೆಯಲ್ಲಿರುವಂತಹ ಅನ್ವಾಂಟೆಡ್ ಫೈಲ್ಗಳನ್ನು ತೆಗಿಲಿಕ್ಕಾಗಿದೆ ಅಲ್ವಾ. ಇಲ್ಲದಿದ್ರೆ ಚಿತ್ತಿನ ಭಸ್ಮ. ನಮಗೆ ಸುಮ್ಮನೆ ಒಂದ್ ಕಡೆ ಹೋಗ್ತಾ ಇರ್ಬೇಕಾದ್ರೆ ಬಸ್ನಲ್ಲಿ ಅವನು ದುರ್ಬಿಟ್ಟು ನೋಡ್ತಾ ಇದ್ದಾನೆ ಅಂತ ಸುಮ್ಮನೆ ಒಬ್ಬರಿಗೆ ಹೇಳಿದ್ರೆ ಸಾಕು. ಅವನು ಪಾಪ ದುರ್ಬಿಟ್ಟು ನೋಡ್ತಾ ಇಲ್ಲದಿದ್ರು ನಾವು ಗಡಿಗಡಿ ಅವನನ್ನು ದುರ್ಬಿಟ್ಟು ನೋಡುವಾಗ ಮಾಡ್ತು ಬಿಡ್ತೇವೆ. ಅದರಿಂದ ಏನೋ ಟೆನ್ಷನ್ ಆಗಿತ್ತು, ಏನೋ ಆಗಿತ್ತು ನೋಡಿ, ಸಣ್ಣ ಸಣ್ಣ ಉದಾಹರಣೆಗಳು ಆಗಿಟ್ಟು ಚಿಂತೆ ಅಥವಾ ಚಿತ್ತಿ ಭಸ್ಮ ಅಂತ ಹೋಗುತ್ತೆ. ಆದುದರಿಂದ ಕ್ಷಮಾಗುಣ ಬೆಸ್ಟ್ ಕ್ಯಾರೆಕ್ಟರ್. ಯಾವಾಗ ಒಬ್ಬ ವ್ಯಕ್ತಿ ಕ್ಷಮಾಗುಣಿ ಆಗಿರ್ತಾನೋ ಆ ವ್ಯಕ್ತಿ ಯಾವುದು ಎಲ್ಲರಿಗೂ ಬೇಕಾದ ವ್ಯಕ್ತಿ ಆಗಿರ್ತಾನೆ. ಸೊ ಅದರಿಂದ ಭೂನಮನವನ್ನು ಮಾಡಬೇಕು. ನಂತರ ನಮಗೆ ಬೆಳಿಗ್ಗೆ ಎದ್ದ ಕೂಡಲೇ ನೇರವಾಗಿ ಶುಭ್ರವಾದಂತಹ ನೀರನ್ನ ಬಾಯಿಲಿಟ್ಕೊಳ್ಬೇಕು ಈ ರೀತಿ. ನಂತರ ಕಣ್ಣಿಗೆ ಮುಖ ಪ್ರಕ್ಷಾಲನ ಮಾಡಬೇಕು. ಮುಖ ಪ್ರಕ್ಷಾಲನ ಅಂತ ಹೇಳಿದ್ರೆ ಬೆಳಿಗ್ಗೆ ನಾವು 4:30 ಎದ್ದ ಕೂಡಲೇ ಉತ್ಥಾನ, ಗರ್ಭದ
ನೀರನ್ನು ಸ್ಪ್ರಿಂಕ್ಲಿಂಗ್ ಮಾಡಬೇಕು. ಬಾಯಲ್ಲಿರುವಂತಹ ನೀರನ್ನ ಉಗುಳಲೂಬಹುದು, ನುಂಗಲೂಬಹುದು. ಯಾಕೆ ಅಂತ ಹೇಳಿದ್ರೆ ನಮ್ಮ ಬಾಯಿಯ ಲಾಲಾಸ್ರಾವ ಏನಿದೆ ಅದರಲ್ಲಿ ಶ್ರೇಷ್ಠವಾದ ಔಷಧೀಯ ಗುಣಗಳಿರುತ್ತೆ. ಆದರೆ ಯಾರ ಹಲ್ಲು, ಒಸಡು, ನಾಲಿಗೆ ಶುಭ್ರವಾಗಿರುತ್ತೋ ಅಥವಾ ಯಾರಿಗೆ ಕೇರಿಸ್, ಡೆಂಟಲ್ ಕೇರಿಸ್ ಅಥವಾ ಬೇರೆ ಹಲ್ಲಿನ ಸಮಸ್ಯೆ ಇರುವುದಿಲ್ಲೋ ಅಂಥವರಿಗೆ ಮಾತ್ರ ಔಷಧೀಯ ಗುಣ ಇರುತ್ತೆ. ಹಲ್ಲಿನಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆ ಇದ್ದು ಬಾಯಲ್ಲಿ ದುರ್ಗಂಧ ಇರುತ್ತೆ ಅಥವಾ ಬೇರೆ ಬೇರೆ ಸಮಸ್ಯೆ ಇದ್ದವರಿಗೆ ಆ ನೀರನ್ನ ಹೊರಗೆ ಉಗುಳ್ಬೇಕು. ಎಷ್ಟು ಗಂಟೆ ಬೇಕು? ನಾವು ಬಾಯಿಯ ನೀರನ್ನ ಉಗುಳಬಹುದು. ಯಾರಿಗೆ ಹಲ್ಲಿನ ಆರೋಗ್ಯ ಚೆನ್ನಾಗಿರುತ್ತೋ ಅಂತವರ ಆ ನೀರಿನ ಬೆಳಿಗ್ಗೆ ನುಂಗಬಹುದು. ಬಿಕಾಸ್ ಇಟ್ ಹ್ಯಾಸ್ ಗಾಟ್ ಲಾಟ್ ಆಫ್ ಮೆಡಿಸಿನಲ್ ವ್ಯಾಲ್ಯೂ ದಟ್ ಕ್ಯಾನ್ ಕ್ಯೂರ್ ಗ್ಯಾಸ್ಟ್ರಿಕ್ ಅಲ್ಸರ್. ಹೊಟ್ಟೆ ಒಳಗಿರುವಂತಹ ನಮ್ಮ ಹೊಟ್ಟೆಯಲ್ಲಿ ಅಲ್ಸರ್ ಅಥವಾ ಸಮಸ್ಯೆ ಬೇರೆ ಇದ್ರೂ ಕೂಡ ಅದನ್ನು ಗುಣಪಡಿಸುವಂತಹ ಒಂದು ಶ್ರೇಷ್ಠವಾದಂತಹ ಔಷಧಿಯ ಗುಣಗಳು ನಮ್ಮ ಸಲೈವ, ನಮ್ಮ ಲಾಲಾಸ್ರಾವದಲ್ಲಿದೆ. ಹಿಂದಿನ ಕಾಲದಲ್ಲಿ ನಿಮಗೆ ಗೊತ್ತಿರ್ಬೋದು, ಕಣ್ಣಿಗೆ ನೋವು ಬಂದಾಗ, ಬೇರೆ ಬಂದಾಗ ಸಲೈವವನ್ನು ಹಚ್ಚಿದ್ರು, ಏನಾದ್ರು ಗಾಯ ಕೂಳಿಗೆ ಹಚ್ಚಿದ್ರು, ಇದು ಮಾಡ್ತಿದ್ರು ಅಲ್ವಾ. ಇಟ್ ಇಸ್ ಪ್ರೂವ್ಡ್ ಆಲ್ಸೋ. ನಮ್ಮ ನಾಲಿಗೆಯಿಂದ ಬರುವಂತಹ ಸಲೈವ ಏನಿದೆ, ನಾವು ತಿನ್ನುವಂತಹ ಆಹಾರದ ಶೇಕಡ 60 ಕ್ರಿಮಿಕೀಟಗಳನ್ನ, ಅದು ಕಣ್ಣಿಗೆ ಕಾಣದಂತ ಇದನ್ನ ಕ್ರಿಮಿಗಳನ್ನ ಅದೇ ಕೊಂದು ಬಿಡುತ್ತೆ. ಯಾರು ಅರ್ಜೆಂಟ್ ಆಗಿ ತಿಂತಾರೋ ಅಥವಾ ಡಯಾಬಿಟಿಕ್ ಪೇಷಂಟ್ಸ್ಗೆ ಯಾವಾಗಲೂ ಸ್ಕಿನ್ನಿನ ಸಮಸ್ಯೆ, ಅದರ ತುರಿಕೆ, ಚೀನಿಕೆ ಇತ್ಯಾದಿ, ಯಾಕೆ ಅವರಿಗೆ ಪಾಲಿಯೂರಿಯಾ, ಮೂತ್ರ ಜಾಸ್ತಿ ಹೋಗಿ ಬಾಯಿಯಿಂದ ಒಣಗಿರ್ತದೆ. ಆವಾಗ ಅವರು ತಿನ್ನುವಂತ ಆಹಾರದಲ್ಲಿ ಸಲೈವ ಮಿಕ್ಸ್ ಆಗದೆ ಶರೀರಕ್ಕೆ ಅಂಥ ಎಷ್ಟೋ ಕ್ರಿಮಿಕೀಟಗಳು ಒಳಗೆ ಹೋಗಿಬಿಟ್ಟು ಸ್ಕಿನ್ನಲ್ಲಿ ಸಮಸ್ಯೆ ಕೊಡುವಂತಹ ಒಂದು ಉದಾಹರಣೆ ನಾವು ನೋಡ್ತೇವೆ. ಅಥವಾ ಡಿಹೈಡ್ರೇಷನ್ ಆದಾಗ, ತುಂಬಾ ನಮಗೆ ಶರೀರದಲ್ಲಿ ನೀರಿನಂಶ ಕೊರತೆ ಆದಾಗ, ಬಾಯಲ್ಲಿ ಡ್ರೈ ಆದಾಗ ಬೇರೆ ಬೇರೆ ಸಮಸ್ಯೆಗಳು ಬರುವಂಥದ್ದು ನಾವು ನೋಡ್ತೇವೆ. ಯಾಕಂತ ಹೇಳಿದ್ರೆ ನಮ್ಮ ಸಲೈವ, ನಾವೀಗ ಹೇಳ್ತೇವೆ ಕಣ್ಣು ಮುಚ್ಚಿದಾಗ ಒಂದು ಉಪ್ಪಿನಕಾಯಿಯನ್ನು ನೆನಪು ಮಾಡ್ಕೊಳ್ಳಿ, ಒಂದು ಅಪ್ಪೆ ಮಿಡಿಯನ್ನು ನೆನಪು ಮಾಡ್ಕೊಳ್ಳಿ, ಯಾರಿಗೆ ಬಾಯಿ ನೀರು ಬರ್ತದೆ ಅಂತ ಹೇಳ್ತೇವೆ. ಕೆಲವರ ಕೈ ಇರ್ತದೆ, ಕೆಲವರ ಕೈ ಎತ್ತುವುದಿಲ್ಲ. ಯಾರು ಕೈ ಎತ್ತುವುದಿಲ್ಲ ಅವರಿಗೆ ಸಮಸ್ಯೆ ಇದೆ ಅಂತ. ಯಾಕಂತ ಹೇಳಿದ್ರೆ ಬಾಯಲ್ಲಿ ಸಲೈವೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಅವರ್ ಡೈಜೆಸ್ಟಿವ್ ಸಿಸ್ಟಮ್. ಯಾವಾಗ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಕರೆಕ್ಟ್ ಆಗಿರಬೇಕು ಅಂತಾಗಿದ್ರೆ ನಮ್ಮಲ್ಲಿ ಸಲೈವೇಷನ್ ಇರಬೇಕು. ಆದುದರಿಂದ ಬೆಳಿಗ್ಗೆ ಎದ್ದ ಕೂಡಲೇ ನಾವು ಮುಖ ಪ್ರಕ್ಷಾಲನೆ ಮಾಡಬೇಕಾದ್ರೆ ಶೀತಕಾಲ, ಚಳಿಗಾಲದಲ್ಲಿ ಅಥವಾ ನಮ್ಮ ದೇಶ ಉತ್ತರ ಭಾರತ ತುಂಬಾ ಚಳಿಯ ಪ್ರದೇಶದಲ್ಲಿ ನಾವು ಬೆಳಿಗ್ಗೆ ಸ್ವಲ್ಪ ಸ್ವಲ್ಪ ಉಷ್ಣ ಜಲವನ್ನು ಕಣ್ಣಿಗೆ ಕುಡಿಬೇಕು, ಸ್ವಲ್ಪ ಉಷ್ಣ ಜಲವನ್ನ. ಯಾಕಂತ ಹೇಳಿದ್ರೆ ನಾವು ರಾತ್ರಿ ನಿದ್ರೆ ಮಾಡುವ ಹೊತ್ತಿಗೆ ನಮ್ಮ ಇಡೀ ಶರೀರದಲ್ಲಿ ಸ್ವೇದ ಗ್ರಂಥಿಗಳು, ಸ್ವೆಟ್ ಗ್ಲ್ಯಾಂಡ್ಸ್, ಆದ್ರೆ ನಮ್ಮ ಮುಖದಲ್ಲಿ ಏನಿದೆ ಆಯಿಲ್ ಗ್ಲ್ಯಾಂಡ್ಸ್, ತೈಲವನ್ನು ಸ್ರವಿಸುವಂತಹ, ನಮ್ಮ ಸೂರ್ಯನ ಕಿರಣದಿಂದ ನಮಗೆ ರಕ್ಷಣೆ ಮಾಡಲಿಕ್ಕೆ ದೇವರು ಕೊಟ್ಟಿರುವಂತಹ ಒಂದು ಆಯಿಲ್ ಗ್ಲ್ಯಾಂಡ್ಸ್, ಸಣ್ಣ ಆಯಿಲ್ ಗ್ಲ್ಯಾಂಡ್ಸ್ ಗಳಿವೆ. ಈ ಗಟ್ಟಿ ಒತ್ತಿದ್ರೆ ನಮಗೆ ಆಯಿಲ್ ಬರ್ತದೆ ನೋಡಿ. ಯೌವನ ಬಿಡಕ ಅಂತ ಹೇಳ್ತಾರೆ. ಯಾರು ಗಡಿಗೆ ಮುಖವನ್ನು ಹುಡ್ತಾ ಇರ್ತಾರೋ, ಯಾರು ಧೂಳು ಗಿಡ ಕುಟ್ಕೊಳ್ತಿರ್ತದೋ, ಯಾರು ಫ್ಯಾನ್ ಗಡಿಗೆ ಮಾಡ್ತಾರೋ ಅವರಿಗೆಲ್ಲ ಯೌವನ ಬಿಡಕ ಜಾಸ್ತಿ ಅಲ್ವಾ. ಯೌವನ ಬಿಡಕ ಪಿಂಪಲ್ಸ್, ಆಕ್ನೆಸ್ ಅಂತ ಹೇಳ್ತಾರೆ. ನಾವು ಬೆಳಗ್ಗೆ ಎದ್ದ ಕೂಡಲೇ ರಾತ್ರಿ ಹೊತ್ತು ಸಾಧಾರಣ ಎಷ್ಟು ಮಾಡಬೇಕು? ಕನಿಷ್ಠ 6 ಗಂಟೆಯಿಂದ ಗರಿಷ್ಠ 8 ಗಂಟೆಗಳವರೆಗೆ ನಾವು ನಿದ್ರೆ ಮಾಡಬೇಕು. ಯಾರು 8 ಗಂಟೆಗಿಂತ ಜಾಸ್ತಿ ನಿದ್ರೆ ಮಾಡ್ತಾನೋ ಅವನ ಸಮಸ್ಯೆ ಸ್ಟಾರ್ಟ್ ಆಗೋದೇ ಬಾಯಿಂದ. ಈ ವಿಲ್ ಸ್ಟಾರ್ಟಿಂಗ್ ಸಲೈವೇಷನ್. ಮತ್ತೆ ನಾಲಿಗೆಯಲ್ಲಿ ಹಲ್ಲಿನ ಒಳಗೆ ಇರುವಂತಹ ಎಡೆಯಲ್ಲಿರುವಂತಹ ಪಾರ್ಟಿಕಲ್ಸ್ ಏನ್ ಮಾಡುತ್ತೆ, ಅಲ್ಲಿಗೆ ಸಮಸ್ಯೆ ಕೊಡ್ಲಿಕ್ಕೆ ಶುರು ಮಾಡ್ತದೆ. ಅಲ್ಲಿಂದ ಡೈಜೆಷನ್ ವೀಕ್ ಆಗಿಬಿಟ್ಟು ಅವನಿಗೆ ಸಮಸ್ಯೆ ಬರಲಿಕ್ಕೆ ಶುರು ಆಗುತ್ತೆ. ಆದುದರಿಂದ ಒಬೇಸಿಟಿ, ತೂಕ ಜಾಸ್ತಿ ಆಗೋದೇ ಅತಿ ನಿದ್ರೆಯಿಂದ. ಯಾರಿಗೆ ತೂಕ ಜಾಸ್ತಿ ಆಗಬೇಕು ಅವರ ನಿದ್ರೆಯನ್ನು ಸ್ವಲ್ಪ ಜಾಸ್ತಿ ಮಾಡಬಹುದು. ಯೌವನದಲ್ಲಿ ಮಕ್ಕಳು ಸಾಮಾನ್ಯವಾಗಿ ಶಾಲೆಗೆ ಹೋಗುವವರೆಗೆ ಒಂದು 10ನೇ ಕ್ಲಾಸ್ವರೆಗೆ ಮಕ್ಕಳು ಒಂದು 8-9 ಗಂಟೆಗಳು ನಿದ್ರೆ ಮಾಡ್ತಾರೆ. ಮತ್ತೆ ಯುವಕರು 18ರಿಂದ 30-40 ವರ್ಷದವರೆಗೆ ಸಾಧಾರಣ 6 ಗಂಟೆ ಸಾಕಾಗುತ್ತೆ. ವಯಸ್ಸು ಆಗ್ತಾ ಹೋದಾಗೆ ನಿದ್ರೆ ಪ್ರಮಾಣ ಕಡಿಮೆ ಆಗ್ತಾ ಹೋಗುವಂಥದ್ದು ನ್ಯಾಚುರಲ್. ಕೆಲವರು ವಯಸ್ಸು ಹೇಳ್ತಾರೆ, ನನಗೆ ನಿದ್ರೆ ಕೇವಲ 3 ಗಂಟೆ ನಿದ್ರೆ ಬರೋದು, 4 ಗಂಟೆ ನಿದ್ರೆ ಬರೋದು ಅಂತ ಹೇಳ್ತಾರೆ. ಆದರೆ ನಿದ್ರೆ ಯಾಕೆ ಬರುತ್ತೆ ಅಂತ ಹೇಳಿದ್ರೆ, ಯದಾತು ಮನಸ್ಸಿ ಕ್ಲಾಂತೆ ಕರ್ಮಾತ್ಮನ ಕ್ಲಮನತೆ ವಿಷಯ ನಿವೃತ್ತತೆ ತದಾ ಸುಖತಿ ಮಾನವ. ಮನುಷ್ಯನ ಪಂಚ ಜ್ಞಾನೇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ಮನುಷ್ಯನ ಪಂಚ ಜ್ಞಾನೇಂದ್ರಿಯಗಳು ಕಣ್ಣು, ಕಿವಿ, ಮೂಗು, ನಾಲಿಗೆ, ಸ್ಕಿನ್ ಮಾಡುತ್ತೆ. ನಮ್ಮ ಪಂಚ ಜ್ಞಾನೇಂದ್ರಿಯಗಳ ವಿಷಯವನ್ನು ತೆಗೆದುಕೊಳ್ತಾ ಇರುತ್ತೆ. ನಮ್ಗೆ ಈಗ ಹವಾ ಗೊತ್ತಾಗುತ್ತೆ, ಸ್ಕಿನ್ ಗೊತ್ತಾಗುತ್ತೆ, ನಾನು ಈ ಶಬ್ದ ಕೇಳ್ತಾ ಇರ್ತೀನಿ, ನಾನು ಮಾತಾಡ್ತಾ ಇರ್ತೀನಿ, ಅಥವಾ ನನಗೆ ರಸ ಗೊತ್ತಾಗುತ್ತೆ, ಗಂಧ ಗೊತ್ತಾಗುತ್ತೆ, ದೃಷ್ಟಿ ನೋಡ್ತಾ ಇರ್ತೇವೆ. ಇದೆಲ್ಲ ಹೋಗುವಂಥದ್ದು ಯಾವುದಕ್ಕೆ? ನಮ್ಮ ಮಸ್ತಿಷ್ಕಕ್ಕೆ. ಈ ಫ್ಯಾನು, ಆ ಲೈಟು, ಎಲ್ಲ ಲೈಟು ಕೊಟ್ಟಿರೋದು ಯಾವುದಕ್ಕೆ?
ಮೇನ್ ಸ್ವಿಚ್ಗೆ. ಅದರಿಂದ ಇದಕ್ಕಿಂತ ಜಾಸ್ತಿ ಬಿಸಿ ಎಲ್ಲಿರುತ್ತೆ, ಮೇನ್ ಸ್ವಿಚ್ ಹತ್ರ ಬಿಸಿ ಇರುತ್ತೆ. ಅದೇ ರೀತಿ ನಮ್ಮ ಮಸ್ತಿಷ್ಕ ಬಿಸಿಯಾಗಿರುತ್ತೆ. ಆ ಮಸ್ತಿಷ್ಕವನ್ನ ಕೂಲ್ ಮಾಡುವಂತ ಒಂದೇ ಒಂದು ವಿಧಾನ, ದಟ್ ಇಸ್ ಟೆಂಪರರಿ ಡೆತ್. ಉಸಿರಾಟ ಮಾತ್ರ ಇರುತ್ತೆ. ಪಂಚಮಹಾಭೂತಗಳು ನಾವು ಮಲಗಿದ್ದಾಗ ನಮ್ಗೆ ಒಳ್ಳೆ ಮಸಲ್ ಪರಿಮಳ ಬರ್ತಾ ಉಂಟು, ನಿದ್ರೆ ಬರುತ್ತಾ ಇಲ್ಲ. ನಾವು ಮಲಗಿದ್ದಾಗ ಜೋರು DJ ಬರ್ತಾ ಉಂಟು, ನಿದ್ರೆ ಬರುತ್ತಾ ಇಲ್ಲ. ನಾವು ಮಲಗಿದ್ದಾಗ ಏನು ತಿಂತ ಇದ್ರೆ ನಿದ್ರೆ ಬರುತ್ತಾ ಇಲ್ಲ. ನಾವು ಮಲಗಿದಾಗ ಟ್ರೈನ್ ನಲ್ಲಿ ಈಚೆ ಆಚೆ ಒಬ್ಬ ಚುಚ್ಚುತ್ತಾ ಇದ್ದಾನೆ, ನಿದ್ರೆ ಬರ್ತದಾ, ಬರುವುದಿಲ್ಲ. ಅದರಿಂದ ಪಂಚ ಜ್ಞಾನೇಂದ್ರಿಯಗಳಲ್ಲಿ ಯಾವುದಾದ್ರೂ ಒಂದು ಎಚ್ಚರ ಇದ್ರೂ ಕೂಡ ನಮಗೆ ನಿದ್ರೆ ಬರುವುದಿಲ್ಲ. ಆದುದರಿಂದ ಸ್ವಲ್ಪ ವಯಸ್ಸು ಜಾಸ್ತಿ ಆಗ್ತಾ ಹೋದಾಗೆ ಪಂಚ ಜ್ಞಾನೇಂದ್ರಿಯಗಳ ತೀಕ್ಷ್ಣತೆ ಕಡಿಮೆಯಾದಾಗ ಅವರಿಗೆ ಅಷ್ಟೇ ನಿದ್ರೆ ಬಂದ್ರೆ ಸಾಕಾಗುತ್ತೆ. ಆದ್ರೆ ನಿದ್ರೆ ಕಡಿಮೆ ಆದ ನೆಕ್ಸ್ಟ್ ದಿನ ಸಿಕ್ಕಾಪಟ್ಟೆ ಮೈಕೈಯಲ್ಲಿ ತುಂಬಾ ನೋವು, ಆಲಸ್ಯ, ಸಿಕ್ಕಾಪಟ್ಟೆ ತೊಂದರೆ ಬರ್ತಾ ಉಂಟಾದ್ರೆ ಮಾತ್ರ ಅವರು ಜಾಸ್ತಿ ನಿದ್ರೆ ಮಾಡಬೇಕು ವಿನಃ ಇಲ್ಲದಿದ್ರೆ ನಿದ್ರೆ ಪ್ರಮಾಣ 4-5 ಗಂಟೆ ಆದರೂ ಸಾಕಾಗುತ್ತೆ. ಸಾಮಾನ್ಯವಾಗಿ ಯೌವನದಲ್ಲಿ ಯುವಕರು 6 ಗಂಟೆ ನಿದ್ರೆ ಇಸ್ ಎಕ್ಸಲೆಂಟ್. ಈಗ ಬೆಳಿಗ್ಗೆ 4:30ಗೆ ನಾವು ಹೇಳ್ಬೇಕು ಅಂತ ರಾತ್ರಿ ಎಷ್ಟೇ ಟೈಮ್ ಮಲಗಬೇಕು ಲೆಕ್ಕ ಹಾಕಿದಾಗ 10:30 ಒಳಗೆ ಮಲಗಬೇಕು. 10:30 ಒಳಗೆ ಯಾರಿದ್ದಾರೆ ಮಲಗೋರು ಅಂತ ಹೇಳಿದ್ರೆ ಯಾರು ಕೈ ಇರ್ತಾರೋ ಅವ್ರ ಹತ್ರ ವಾಟ್ಸ್ಆಪ್ ಇಲ್ಲ ಅಂತ ಅರ್ಥ. 10:30 ಒಳಗೆ ಯಾರು ಮಲಗ್ತಾರೋ ಅವ್ರ ಹತ್ರ ವಾಟ್ಸ್ಆಪ್ ಇಲ್ಲ, ಫೇಸ್ಬುಕ್ ಇಲ್ಲ ಅಂತ ಅರ್ಥ ಅಲ್ವಾ? ಆದ್ರಿಂದ ಈಗಿನ ನಾವು ಕಾಂಪಿಟೇಟಿವ್ ವರ್ಲ್ಡ್ ನಲ್ಲಿ ನಮ್ಮ ಹತ್ರ ವಾಟ್ಸ್ಆಪ್ ಬೇಕು, ನಮ್ಮ ಹತ್ರ ಫೇಸ್ಬುಕ್ ಬೇಕು, ಎಲ್ಲನೂ ಬೇಕಾಗುತ್ತೆ. ಆದರೆ ನಾವು ಅದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ದೇರ್ ಇಸ್ ಒಂದು ಸೂತ್ರ ಇದೆ. ಒಬ್ಬ ವ್ಯಕ್ತಿಗೆ 6 ಗಂಟೆ ನಿದ್ರೆ ತೆಗಿಲಿಕ್ಕೆ ಆಗಲಿಲ್ಲದಿದ್ದರೆ, ಒಬ್ಬ ವ್ಯಕ್ತಿಗೆ ರಾತ್ರಿ ಹೊತ್ತು 10:30 ಮಲಗಿದ್ರೆ ಬೆಳಿಗ್ಗೆ 4:00 ಎದ್ರೆ ಇಟ್ಸ್ ಅನ್ ಎಕ್ಸಲೆಂಟ್. ಅವನ ಜೀವನ ಶೈಲಿ ಬಹಳಷ್ಟು ಒಳ್ಳೆಯದು. ಆದರೆ ಕೆಲವರಿಗೆ ಮಲಗಬೇಕಾದ್ರೆ ರಾತ್ರಿ ಬರುವ ಹೊತ್ತಿಗೆನೇ ಅವನು 11:30-12 ಗಂಟೆ ಆಗಬಹುದು. ಅಥವಾ ಕೆಲವರಿಗೆ ಬೇರೆ ಬೇರೆ ಕಾರಣಗಳಿಂದ ರಾತ್ರಿ ಮಲಗಲಿಕ್ಕೆ ಬಹಳಷ್ಟು ಹೊತ್ತಾಗಬಹುದು. ಅಂತ ಸಮಯದಲ್ಲಿ ಒಂದು ನಮಗೆ ಸೂತ್ರವನ್ನು ಕೊಟ್ಟಿದ್ದಾರೆ, ಆದಷ್ಟು ಅದನ್ನು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಕೆಲವರೀಗ ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡುವಂತಿದ್ರೆ ಸಾಫ್ಟ್ವೇರ್ ಕಂಪನಿಗಳಲ್ಲಿ ಸಂಜೆ 6ರಿಂದ ಬೆಳಿಗ್ಗೆ 6 ಗಂಟೆ ಕೆಲಸ ಮಾಡುವಂತಿರ್ತಾರೆ, ರಾತ್ರಿ 9 ಗಂಟೆಯಿಂದ ಬೆಳಿಗ್ಗೆ 9 ಗಂಟೆ ಕೆಲಸ ಮಾಡೋರು ಇರ್ತಾರೆ. ಸೊ ಅವರಿಗೆಲ್ಲ ರಾತ್ರಿ ನಿದ್ರೆ ಮಾಡೋದ್ರೆ ಆಗತ್ತಾ? ಅಂತವರು ಯಾವತ್ತೂ ಕೂಡ ಆಯುರ್ವೇದ ಶಾಸ್ತ್ರದ ಪ್ರಕಾರ ದಿವಾಸ್ವಾಪ ಡೇ ಟೈಮ್ಸ್ಗೆ ಎಷ್ಟು ಮಾಡಬೇಕು ಅಂತ ಹೇಳಿದ್ರೆ, ರಾತ್ರಿ ನಿದ್ರೆ ಎಷ್ಟು ಬೇಕಾಗಿತ್ತೋ ಅದರ ಅರ್ಧದಷ್ಟನ್ನು ಮಾತ್ರ ನಿದ್ರೆ ಮಾಡಬೇಕು. ನನಗೆ ರಾತ್ರಿ 6 ಗಂಟೆ ನಿದ್ರೆ ಹೋಯಿತು ಅಂತ ಬೆಳಿಗ್ಗೆ 9 ಗಂಟೆಯಿಂದ ನಾನು 6 ಗಂಟೆ ನಿದ್ರೆ ಮಾಡಿದ್ರೆ 12 ಗಂಟೆ ನಿದ್ರೆ ಮಾಡಿದಷ್ಟು ನಮಗೆ ಶರೀರದಲ್ಲಿ ಪುಷ್ಟಿ ಜಾಸ್ತಿ ಬರುತ್ತೆ. ಆದುದರಿಂದ ತೂಕ ಯಾರಿಗೆ ಜಾಸ್ತಿ ಆಗಬೇಕು ಅವರ ಡೇ ಟೈಮ್ನಲ್ಲಿ ಬೇಗ ನಿದ್ರೆ ಮಾಡಿದ್ರೆ ಸಾಕು. ಅಂತವ್ರಿಗೆ ಬೇಗ 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 ತೂಕ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾರಿಗೆ ತೂಕ ಜಾಸ್ತಿ ಆಗಬಾರ್ದು ಅಂತವ್ರು ಯಾವತ್ತೂ ಡೇ ಟೈಮಲ್ಲಿ ನಿದ್ರೆ ಮಾಡಲೇಬಾರದು. ಆಯುರ್ವೇದ ಶಾಸ್ತ್ರದಲ್ಲಿ ಒಬೇಸಿಟಿಗೆ ಮೇನ್ ದಿವಾಸ್ವಾಪ ಡೇ ಟೈಮಲ್ಲಿ ನಿದ್ರೆ ಮಾಡುವಂಥದ್ದು ಬಹಳಷ್ಟು ಇಂಪಾರ್ಟೆಂಟ್. ಆದುದರಿಂದ ನಾವು ಮುಖ ಪ್ರಕ್ಷಾಳನೆ ಮಾಡಬೇಕಾದ್ರೆ ರಾತ್ರಿ ಹೊತ್ತಿಗೆ ನಾವು ಮಲಗಿದಾಗ ನಮ್ಮ ಮುಖದಲ್ಲಿ ಇದ್ದಂತಹ ಹಲವಾರು ಧೂಳು ಪಾರ್ಟಿಕಲ್ಸ್ ಎಲ್ಲ ಏನಾಗುತ್ತೆ, ಮುಖದಲ್ಲಿ ಬೇರೆ ಬೇರೆ ಎಣ್ಣೆ ಗ್ರಂಥಿಯ ತುದಿಯಲ್ಲಿ ತುಪ್ಪ ಬಿಟ್ಟು ಪಿಂಪಲ್ಸ್ ಬರುವುದಾಗಲಿ, ಅಥವಾ ಕಪ್ಪು ಕಲೆ ಆಗುವಂಥದ್ದಾಗಲಿ, ಕಣ್ಣಿನ ಸುತ್ತ ಕಪ್ಪು ಗುಡ್ಡೆ ಆಗುವಂಥದ್ದಾಗಲಿ, ಬೇರೆ ಬೇರೆ ಕಾರಣಗಳು ನಮಗೆ ಸಮಸ್ಯೆಗಳು ಬರಬಾರ್ದು ಅಂತಾಗಿದ್ರೆ ನಾವು ಬೆಳಿಗ್ಗೆ ಎದ್ದು ಮುಖ ಪ್ರಕ್ಷಾಳನವನ್ನು ಮಾಡಬೇಕು. ನಂತರ ನಾವು ಏನ್ ಮಾಡಬೇಕು, ಉಷಾಪಾನ ಮಾಡಬೇಕು. ಉಷಾಪಾನ ಇಟ್ಸ್ ವೆರಿ ಇಂಪಾರ್ಟೆಂಟ್ ಥಿಂಗ್ ದಟ್ ಎವ್ರಿಬಡಿ ಶುಡ್ ಫಾಲೋ. ದಯವಿಟ್ಟು ಎಲ್ಲರೂ ಕೂಡ ಉಷಾಪಾನ ಬೆಳಿಗ್ಗೆ ಎದ್ದ ಕೂಡಲೇ ಖಾಲಿ ಹೊಟ್ಟೆಗೆ ನೀರನ್ನು ಕುಡಿಯುವಂತಹ ಒಂದು ಅಭ್ಯಾಸವನ್ನು ಮಾಡ್ಕೊಳ್ಬೇಕು. ಇದು ಸಹಸ್ರಾರು ವರ್ಷಗಳ ಹಿಂದೆ ಆಯುರ್ವೇದ ಶಾಸ್ತ್ರದಲ್ಲಿ ಅಷ್ಟಾಂಗ, ಹೃದಯ, ಚರಕ ಸಂಹಿತ ಇತ್ಯಾದಿಗಳಲ್ಲಿ ದಿನವೃತ್ತ ಅದರ ಸ್ವಸ್ಥ ವೃತ್ತದಲ್ಲಿ ದಿನಚರಿಯಲ್ಲಿ ಹೇಳಿರುವಂತಹ ವಿಚಾರಗಳು. ನಾವು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ನೀರನ್ನು ಕುಡಿದಾಗ ಡೈಜೆಸ್ಟಿವ್ ಸಿಸ್ಟಮ್, ನಮ್ಮ ಇಡೀ ಶರೀರಕ್ಕೆ ಬೇಕಾಗಿರುವಂತಹ ಡೈಜೆಸ್ಟಿವ್ ಸಿಸ್ಟಮ್ ಯಾವತ್ತೂ ಕ್ಲೀನ್ ಆಗಿರ್ತದೆ, ಯಾವತ್ತೂ ಮಲಬದ್ಧತೆ ಇರುವುದಿಲ್ಲ. ಯಾರಿಗೆ ಮಲಬದ್ಧತೆ ಇರ್ತದೋ, ಯಾರಿಗೆ ಅತಿ ತೂಕ ಇರ್ತದೋ, ಯಾರಿಗೆಲ್ಲ ಆಸ್ಮಾ, ಎಲರ್ಜಿ, ಕೆಮ್ಮು, ಕಫ ಇರ್ತದೋ, ಯಾರಿಗೆಲ್ಲ ಸಂದು ಗಂಟೆ ನೋವು ಇರ್ತದೋ, ಎಂಥ ಕಠಿಣ ಸಮಸ್ಯೆಗಳು ಕೂಡ ಇರಲಿ, ಅಂಥವರು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಎದ್ದಾಗ ದೇ ಹ್ಯಾವ್ ಟು ಕನ್ಸ್ಯೂಮ್ ಹಾಟ್ ವಾಟರ್. ಬಿಸಿ ನೀರನ್ನ 1-2 ಲೋಟ ನೀರನ್ನ ಕುಡಿದ್ರೆ ಸಾಕಾಗುತ್ತೆ. ಕೆಲವರು ಘಟ 1 ಲೀಟರ್ 2 ಲೀಟರ್ ಕುಡಿತಾರೆ, ಅವಶ್ಯಕತೆ ಇರುವುದಿಲ್ಲ. ನಮ್ಮ ಶರೀರವು ಪಂಚಮಹಾಭೂತಗಳಿಂದ ಮಾಡಲ್ಪಟ್ಟಿದ್ದು, ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ. ಯಾರ ಶರೀರದಲ್ಲಿ ಜಲಮಹಾಭೂತ ಜಾಸ್ತಿ ಇರುತ್ತೋ ಅವರಿಗೆ ಜಾಸ್ತಿ ನೀರು ಕುಡಿಯುವಂತಹ ಸಂಭವನೀಯತೆ ಬರುವುದಿಲ್ಲ. ಅವರಿಗೆ 1/2 ಲೋಟ ನೀರು ಕುಡಿದ್ರೆ ಸಾಕಾಗುತ್ತೆ. ಆದುದರಿಂದ ಹಿತವಾಗಿ ನಮ್ಗೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ನೀರನ್ನು ಕುಡಿಯಬೇಕು. ಆದರೆ ಸಾಮಾನ್ಯವಾಗಿ 1ರಿಂದ 2 ಲೋಟ ನೀರು ಕುಡಿದ್ರೆ ಒಬ್ಬ ಮನುಷ್ಯನಿಗೆ ಸಾಕಾಗುತ್ತೆ. ಯಾಕಂತ ಹೇಳಿದ್ರೆ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ನೀರನ್ನು ಕುಡಿಯುವುದರಿಂದ
ಮಾಡೋದ್ರಿಂದ ಆ ವ್ಯಕ್ತಿಗೆ ಯಾವತ್ತೂ ಡೈಜೆಸ್ಟಿವ್ ಸಿಸ್ಟಮ್ ಕ್ಲೀನ್ ಆಗಿರುತ್ತೆ, ನಮ್ಮ ಶರೀರದಲ್ಲಿ ಇರುವಂತಹ ಹೊಟ್ಟೆಯಲ್ಲಿರುವಂತಹ ಹಲವು ಅಸಿಡಿಟಿ ಎಲ್ಲ ಕಂಟ್ರೋಲ್ ಆಗುತ್ತೆ. ಆಮ್ಲಪಿತ್ತ, ಹೈಪರ್ ಅಸಿಡಿಟಿ, ಗ್ಯಾಸ್ಟ್ರೈಟಿಸ್, ಗ್ಯಾಸ್ಟ್ರಿಕ್ ಅಲ್ಸರ್ ಅಥವಾ ಕಾನ್ಸ್ಟಿಪೇಷನ್, ಪೈಲ್ಸ್, ಫಿಷರ್, ಫಿಸ್ಟುಲಾ, ಒಬೇಸಿಟಿ, ಲಿವರ್ ಸಮಸ್ಯೆ, ಫ್ಯಾಟಿ ಲಿವರ್ ಇತ್ಯಾದಿ ಹಲವಾರು ಮತ್ತೆ ಸ್ಕಿನ್, ನಮ್ಮ ಶರೀರದ ಅತಿ ದೊಡ್ಡ ಅಂಗಾಂಗ ಆರ್ಗನ್ ಯಾವುದು? ಚರ್ಮ, ಸ್ಕಿನ್. ಅದು ಬಹಳಷ್ಟು ತೇವಾಂಶದಿಂದ ಇದ್ದಷ್ಟು ನಮಗೆ ಬಹಳಷ್ಟು ಒಳ್ಳೆಯದು. ಆದುದರಿಂದ ನಾವು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ನೀರನ್ನು ಕುಡಿದಷ್ಟು ನಮ್ಮ ಸ್ಕಿನ್ ತೇವಾಂಶದಿಂದ ಇದ್ದಷ್ಟು ನಮಗೆ ಶರೀರಕ್ಕೆ ಲಕ್ಷಾಂತರ ಕೋಟ್ಯಾಂತರ ಎಷ್ಟೋ ಕೊರೋನಾದಂತಹ ವ್ಯಾಧಿಗಳು ಬೇಕಾದಷ್ಟಿದೆ. ಅದು ಒಳಗೆ ಹೋಗದಾಗೆ ತಡ್ಕೊಳ್ಳೋದು ಯಾವುದು? ನಮ್ಮ ಸ್ಕಿನ್. ಅದರಿಂದ ಸ್ಕಿನ್ ಯಾವತ್ತು ಡ್ರೈ ಇದ್ರೆ, ಯಾವತ್ತು ಸಿಕ್ಕಾಪಟ್ಟೆ ಅತಿ ಸ್ನಿಗ್ಧನೂ ಇರಬಾರ್ದು, ಅತಿ ಡ್ರೈ ಕೂಡ ಇರಬಾರ್ದು. ಅದು ಯಾವತ್ತು ಚೆನ್ನಾಗಿದ್ರೆ ಮಾತ್ರ ರೋಗ ರುಜಿನಗಳು ಒಳಗೆ ಬರದಾಗ ನೋಡ್ಕೊಳ್ಳಿಕ್ಕೆ ಒಂದು ದೊಡ್ಡ ಒಂದು ಗೇಟ್ ನಮಗೆ ಶರೀರಕ್ಕೆ ಇರುತ್ತೆ. ಅದರಿಂದ ಉಷಾಪಾನ ಬೆಳಿಗ್ಗೆ ನಾವು ಖಾಲಿ ಹೊಟ್ಟೆಗೆ ನೀರನ್ನು ಕುಡಿಯಬೇಕು. ಆದರೆ ಬೆಳಿಗ್ಗೆ ನಾವು ಕುಡಿಯುವಂತಹ ನೀರನ್ನ ಕುಳಿತುಕೊಂಡು ಕುಡಿದ್ರೆ ಸರ್ವಶ್ರೇಷ್ಠ. ಯಾಕಂತ ಹೇಳಿದ್ರೆ ನಾವು ಕುಳಿತುಕೊಂಡು ಬೆಳಿಗ್ಗೆ ನೀರನ್ನು ಕುಡಿದ ಕೂಡಲೇ ಎಂಥ ಕಠಿಣ ಮಲಬದ್ಧತೆ ಇದ್ರೂ ಕೂಡ ಅವ್ರಿಗೆ ರಿಲೀಸ್ ಆಗುತ್ತೆ. ನಾವು ಕುಳಿತುಕೊಂಡು ನೀರು ಕುಡಿದಾಗ ಯಾವ ರೀತಿ ಟಾಯ್ಲೆಟ್ ಅಲ್ಲಿ ಕುಳಿತುಕೊಂಡು ನಾವು ಕುಳಿತುಕೊಳ್ತೇವೆಯೋ ಅದೇ ರೀತಿ ಇಡೀ ನಮ್ಮ ಶರೀರದ ತೂಕ ನಮ್ಮ ಕಾಫ್ ಮಸಲ್ಸ್, ಮೀನ ಕಣ್ಣಗಳ ಮೇಲೆ ಬಿದ್ದಾಗ ದೇರ್ ಇಸ್ ಎ ಕಂಪ್ರೆಷನ್ ಓವರ್ ದ ಕಾಫ್ ಮಸಲ್ಸ್. ಆವಾಗ ಕರಳಿನ ಕೆಳಗಿನ ಭಾಗಕ್ಕೆ ಸ್ಟಿಮ್ಯುಲೇಷನ್ ಆಗುತ್ತೆ. ಅಂತ ತುರಂತ ಅವರಿಗೆ ಮಲಬದ್ಧತೆ ರಿಲೀಫ್ ಆಗುತ್ತೆ. ಅವರಿಗೆ ಕೂಡಲೇ ಮಲ ನಿಸ್ಸರಣೆ ಮಾಡಲೇಬೇಕಾಗುತ್ತೆ. ಆದುದರಿಂದ ಬಂಧುಗಳೇ, ಯಾವತ್ತೂ ಕೂಡ ಯಾರಿಗಾದ್ರೂ ಕಠಿಣವಾದ ಮಲಬದ್ಧತೆ ಉಂಟುಂತಾಗಿದ್ರೆ ನೀವು ಅವರಿಗೆ ಖಂಡಿತವಾಗಿಯೂ ಕೂಡ ಬಿಸಿ ನೀರು, ಉಷ್ಣ ಜಲಪಾನ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಕುಳಿತುಕೊಂಡು ಕುಡಿಲಿಕ್ಕೆ ಹೇಳಿ. ಅದೊಂದು ಎಷ್ಟೋ ರೋಗಗಳು ಸರ್ವೇ ರೋಗಾಹ ಮಂದಾಗ್ನಿ, ಮಲಬದ್ಧತೆಯಿಂದ ಅಗ್ನಿ ಮಂದವಾಗುತ್ತೆ. ಆ ಸಮಸ್ಯೆ ದೂರ ಆಗಬೇಕು ಅಂತಾಗಿದ್ರೆ ಆ ವ್ಯಕ್ತಿ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಬಿಸಿ ನೀರನ್ನು ಕುಡಿಬೇಕು ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಸಿಕ್ಕಾಪಟ್ಟೆ ಬಿಸಿಲು ಕಾಲದಲ್ಲಿ ಅಥವಾ ಉಷ್ಣ ಕಾಲದಲ್ಲಿ ತಣ್ಣೀರನ್ನು ಕುಡಿಯಬಹುದು. ಆದರೆ ಬಿಸಿ ನೀರು, ಸ್ವಲ್ಪ ಉಗುರು ಬಿಸಿ ನೀರು ಬೆಳಿಗ್ಗೆ ಹೊಟ್ಟೆಗೆ ಸರ್ವಶ್ರೇಷ್ಠ ಅಂತ ಶಾಸ್ತ್ರ ಕೂಡ ಹೇಳಲ್ಪಟ್ಟಿದೆ. ಈಗ ಉತ್ಥಾನ, ಕರದರ್ಶನ, ಮುಖ ಪ್ರಕ್ಷಾಳನ, ಉಷಾಪಾನ ಮಾಡಿದ್ವಿ. ಉಷಾಪಾನವಾದ ಮೇಲೆ ನಾವು ಮಾಡಬೇಕಾಗಿರುವಂಥದ್ದು ಶೌಚಕ್ರಿಯೆ, ಕ್ಲೆನ್ಸಿಂಗ್. ಯಾವತ್ತೂ ಕೂಡ ಹಿಂದಿನ ಕಾಲದಲ್ಲಿ ಹೀಗೆ ಒಂದು ಘೋರ ದೌರ್ಬಲ್ಯ. ಹಿಂದೆ ಮನೆಯಲ್ಲಿ ಬೇಕಾದಷ್ಟು ತಿಂದು ಶೌಚಕ್ಕೆ ಮನೆ ಹೊರಗೆ ಗದ್ದೆಗೆ ಹೋಗ್ತಾ ಇದ್ರು. ಈಗ ಹೊರಗೆಲ್ಲ ತಿಂದುಬಿಟ್ಟು ಶೌಚಕ್ಕೆ ಮನೆ ಒಳಗೆ ಬರ್ತೇವೆ ಅಲ್ವಾ? ಅದರಿಂದ ಇದೊಂದು ಆಯುರ್ವೇದ ಶಾಸ್ತ್ರದಲ್ಲಿ ಹೇಳಿರುವಂಥದ್ದು, ಹೊರಗಡೆ ಶೌಚಕ್ಕೆ ಬೆಳಿಗ್ಗೆ ಹೊರಗಡೆ ಹೋಗ್ಬೇಕಾದ್ರೆ ನಮ್ಮ ಮೃತ್ತಿಗೆ ಮಣ್ಣನ್ನು ಇಟ್ಕೊಂಡು ತಗೊಂಡು ಹೋಗ್ಬೇಕು. ಶೌಚಕ್ಕೆ ತುಂಬಾ ಹೊತ್ತು ಕುಳಿತುಕೊಳ್ಳಬಾರದು. ಈಗ ವೆಸ್ಟರ್ನ್ ಕಮೋಡಲ್ಲಿ ನೀವು ಇಂಗ್ಲಿಷ್ ಮೀಡಿಯಂ ನೋಡ್ಬೋದು, ಆಚರಣೆಯಲ್ಲಿ ಕುತ್ಕೊಂಡು ಪೇಪರ್ ಕೂಡ ಓದ್ತಾರೆ. ವೆಸ್ಟರ್ನ್ ಅಲ್ವಾ, ಅಲ್ಲಿ ಮೊಬೈಲ್ ವಾಟ್ಸಪ್ ಎಲ್ಲ ನೋಡ್ತಾರೆ, ಅದನ್ನ ಆಚರಣೆ ಮಾಡ್ತಾರೆ ವೆಸ್ಟರ್ನ್ ಕಂಟ್ರಿಗಳಲ್ಲಿ ಅಲ್ವಾ. ಟಾಯ್ಲೆಟ್ ನಮ್ಮಲ್ಲಿ ಒಳಗೆ 2 ನಿಮಿಷ ಆದ್ರೆ ಇನ್ನೊಬ್ಬ ಹೊರಬಾಗಿ ಬಿಡ್ತಾರೆ, ಬೇಗ ಬಲ ಬಿದ್ದೆ ಅಂತ ಅಲ್ವಾ. ಸೊ ಅದರಿಂದ ಶೌಚಕ್ಕೆ ತುಂಬಾ ಹೊತ್ತು ನಾವು ಟಾಯ್ಲೆಟ್ ಅಲ್ಲಿ ತುಂಬಾ ಹೊತ್ತು ಕುತ್ಕೊಳ್ಬಾರ್ದು. ವಿ ಶುಡ್ ನಾಟ್, ನಾವು ತುಂಬಾ ಒತ್ತಡ ಕೂಡ ಹೊಟ್ಟೆಗೆ ಕೊಡಬಾರ್ದು. ಇಟ್ಸ್ ವೆರಿ ಇಂಪಾರ್ಟೆಂಟ್ ಥಿಂಗ್ ವಿ ಹ್ಯಾವ್ ಟು ಫಾಲೋ. ಆದುದರಿಂದ ಇಂಡಿಯನ್ ಸ್ಟೈಲ್ ಅಲ್ಲಿ ಕುಳಿತುಕೊಂಡ್ರೆ ಬಹಳಷ್ಟು ಒಳ್ಳೆಯದು ಅಂತ ವೈಜ್ಞಾನಿಕವಾಗಿ ಕೂಡ ಇವತ್ತು ಪ್ರೂವಾಗಿದೆ. ನಾವು ವೆಸ್ಟರ್ನ್ ಕಮೋಡಲ್ಲಿ ಕುಳಿತುಕೊಂಡಾಗ ನಮ್ಮ ಕರಡಿನ ಶೇಪ್ ರೀತಿ ಇರುತ್ತೆ. ಆಗ ಜಾಸ್ತಿ ಒತ್ತಡ ಹಾಕಿದಾಗ ನಮ್ಮ ಡಯಾಫ್ರಾಮ್, ಅದಕ್ಕೆ ಮತ್ತೆ ಕಣ್ಣಿಗೆ ಜಾಸ್ತಿ ಒತ್ತಡ ಬಿದ್ದು ಕಣ್ಣಿನ ಸಮಸ್ಯೆ, ಹೃದಯದ ಸಮಸ್ಯೆ ಬರುತ್ತೆ ಅಂತ ಹೇಳ್ತಾರೆ. ವೆಸ್ಟರ್ನ್ ಕಮೋಡಲ್ಲಿ ಕುಳಿತುಕೊಂಡು ಜಾಸ್ತಿ ಒತ್ತಡ ಹಾಕಿದಾಗ ರೈಲು ಬಂಡಿ ಫಾಸ್ಟ್ ಹೋಗ್ತಾ ಉಂಟಾ ಅಂತ, ಫಾಸ್ಟ್ ಆಗ್ತಾ ಉಂಟಾ? ಸರಿ. ನಾವು ವೆಸ್ಟರ್ನ್ ಕಮೋಡಲ್ಲಿ ಕುಳಿತುಕೊಂಡಾಗ ಜಾಸ್ತಿ ಒತ್ತಡ ಹಾಕಬೇಕಾಗತ್ತೆ. ಇಂಡಿಯನ್ ಕಮೋಡಲ್ಲಿ ನಾವು ಕಾಲ ದೂರ ಮಾಡಿ ಕುಳಿತುಕೊಂಡಾಗ ಇಡೀ ನಮ್ಮ ಶರೀರದ ತೂಕ ಕಾಫ್ ಮಸಲ್ಸ್ಗೆ ಬಿದ್ದಾಗ ಆಟೋಮೆಟಿಕಲಿ ನಾವು ಕರಳು ನೇರವಾಗಿ ಮಲ ನಿಸ್ಸರಣೆಗೆ ಸಹಾಯ ಮಾಡುತ್ತೆ ಅಂತ ಹಲವಾರು ವೈಜ್ಞಾನಿಕ ನಮ್ಮ ಶರೀರದ ಎನಾಟಮಿ, ಶರೀರ ರಚನೆಯಲ್ಲಿ ಕೂಡ ಗೊತ್ತಾಗುತ್ತೆ. ಆದುದರಿಂದ ನಮ್ಮ ಇಂಡಿಯನ್ ಸ್ಟೈಲ್ ಇವತ್ತು ಪಾಶ್ಚಾತ್ಯರು ಏನ್ ಮಾಡಿದ್ದಾರೆ, ಅಡಿಗೆ ಬಿದ್ರು ಮೂಗು ಮೇಲೆ ಅನ್ನೋ ದೃಷ್ಟಿಯಿಂದ ವೆಸ್ಟರ್ನ್ ಕಮೋಡಲ್ಲಿ ಕುಳಿತುಕೊಂಡು ಒಳಗೆ ಇನ್ನೊಂದು ಒಳಗೆ ಹೇಳ್ಕೊಂಡು ಅದರ ಮೇಲೆ ಕಾಲು ಇಟ್ಕೊಂಡು ನಮ್ಮ ಶರೀರದ ಶೇಪ್ ಈ ರೀತಿ ಬರೋದು ಮಾಡಿದ್ದಾರೆ. ಇದು ನಮ್ಮ ಶಾಸ್ತ್ರದಲ್ಲಿ ಹಿಂದಿ ಕೂಡ ಹೇಳಿರುವಂಥದ್ದು ಶೌಚ ಆದ ಮೇಲೆ ಮಣ್ಣಿನಿಂದ ಮತ್ತೆ ನೀರಿನಿಂದ ನಾವು ಕ್ಲೆನ್ಸಿಂಗ್ ಮಾಡಬೇಕು ಅಂತ ಆಯುರ್ವೇದ ಶಾಸ್ತ್ರ ಹೇಳ್ತಾರೆ. ನಂತರ ನಾವು ಶೌಚಕ್ರಿಯೆ ಆದ ನಂತರ ಮಾಡಬೇಕಾಗಿರುವಂಥದ್ದು ದಂತ ಮಂಜನ ಕ್ರಿಯೆ, ಹಲ್ಲು ಉಜ್ಜುವಂತ ಕ್ರಿಯೆ. ನಾವು ಬಹಳಷ್ಟು ಸುಲಭವಾಗಿ ಇವತ್ತು 1-2 ನಿಮಿಷದಲ್ಲಿ ಹಲ್ಲನ್ನು ಉಜ್ಜುತ್ತೇವೆ. ಬಹಳಷ್ಟು ಟೂತ್ ಪೇಸ್ಟ್ ಸಿಗುತ್ತೆ, ಬ್ರಷ್ ಸಿಗುತ್ತೆ. 1-2 ನಿಮಿಷದಲ್ಲಿ ಹಲ್ಲು ಉಜ್ಜಿ ಚೆನ್ನಾಗಿ ಅಂದ್ರೆ ಬಹಳಷ್ಟು ಟೇಸ್ಟ್ ಇರುತ್ತೆ, ಫ್ಲೇವರ್ ಇರುತ್ತೆ, ಚೆನ್ನಾಗಿ ಅಂದ್ರೆ ಸ್ಟಾರ್ಗಳು ಮಕ್ಕಳು ನೋಡ್ತಾವಲ್ಲ, ಸ್ಟಾರ್ಗಳು, ಬಬಲ್ಗಳು ಟೇಸ್ಟ್ಗಳಲ್ಲಿ ಇದ್ರೆ ಅವಶ್ಯಕತೆ ಇಲ್ಲ. ನಮ್ಮ ತಾತ ಮುತ್ತಾತ ಅವರಿಗೆ ಯಾವಾಗ ಹಲ್ಲು ಉಜ್ಜುತ್ತಾ ಇದ್ದ ತಮಗೆಲ್ಲ ಗೊತ್ತಿದೆ. ಇವತ್ತು ಕೂಡ ನಾವು ಅದನ್ನ ಮಾಡಿದ್ರೆ ಬಹಳಷ್ಟು ಒಳ್ಳೇದು. ಆದ್ರೆ
ಒಂದೇ ಒಂದು ಸಮಸ್ಯೆ ಏನಂತಂದ್ರೆ ಇವತ್ತು ಮಜ್ಜಿ ಸಿಗೋದಿಲ್ಲ ಅಲ್ವಾ. ಮಜ್ಜಿಗೆ ಉಪ್ಪನ್ನು ಚೆನ್ನಾಗಿ ಪುಡಿ ಮಾಡಿ ಚೆನ್ನಾಗಿ ಹಲ್ಲು ಉಜ್ಜಿದಾಗ ಎಷ್ಟು ಚೆನ್ನಾಗಿರ್ತದೆ ಅಂತ ಹೇಳಿದ್ರೆ ಇದರೊಂದು ಸೈನ್ಸ್ ಅಡಗಿದೆ. ನೀವು ವಿಲ್ ಬಿಕಮ್ ವಂಡರ್. ಯಾಕೆ ಮಜ್ಜಿಯಿಂದ ಹಲ್ಲು ಉಜ್ಜುತ್ತಾ ಇದ್ರು ಅಂತ ಹೇಳಿದ್ರೆ, ದೊಡ್ಡ ದೇಶದ ಒಂದು ದೊಡ್ಡ ಟೂತ್ ಪೇಸ್ಟ್ ಕಂಪನಿ ಭಾರತ ದೇಶಕ್ಕೆ ಬಂದು ಮಜ್ಜಿಯಿಂದ ಹಲ್ಲು ಉಜ್ಜುತ್ತಿದ್ರು ಅಂತ ಹೇಳಿ ನಮ್ಮನ್ನು ಇನ್ಸಲ್ಟ್ ಮಾಡಿ, ಕನ್ನಡಿಯ ಮೇಲೆ ಒಂದು ಗೆರೆ ಹಾಕಿ ನೋಡಿ ಹಲ್ಲಿಗೆ ಗೆರೆ ಬರುತ್ತೆ ಅಂತ ನಮ್ಮನ್ನು ಇನ್ಸಲ್ಟ್ ಮಾಡಿ ಎಲ್ಲ ಹೆದರಿ ಇವತ್ತು ನಾವೆಲ್ಲ ಪೇಸ್ಟ್ಗಳನ್ನು ಉಪಯೋಗ ಮಾಡ್ತೇವೆ. ಆದರೆ ನಮ್ಮ ಹಿರಿಯರಿಗೆ ಗೊತ್ತಿತ್ತು, ಅದು ಮಜ್ಜಿಯನ್ನು ಚೆನ್ನಾಗಿ ಪುಡಿ ಮಾಡಿ ಮಜ್ಜಿ ಅಥವಾ ಏನಾಯ್ತು ಅದಕ್ಕೆ ಇದ್ದಿಲು ಅಲ್ವಾ, ಒಂದು ಪ್ಲಾಂಟ್ ಅನ್ನು ಬರ್ನ್ ಮಾಡಿದ್ರೆ ಸಿಗುವಂಥದ್ದು. ಅದರಲ್ಲಿ ಯಾವುದೇ ರೀತಿಯ ಬ್ಯಾಕ್ಟೀರಿಯಾವಾಗಲಿ ಯಾವುದೇ ರೀತಿಯ ಫಂಗಸ್ ಅದರ ಮೇಲೆ ಗ್ರೋ ಆಗುದಿಲ್ಲ, ಅದರೊಳಗೆ ಏನಿಲ್ಲ ಅಲ್ವಾ. ಎರಡನೇದು ಅದಕ್ಕೊಂದು ಇನ್ನೊಂದು ಕೂಡ ಇದೆ ಏನಂದ್ರೆ, ಮಜ್ಜಿಗೆ ಹಿಡಿದ ಕೂಡಲೇ ನೀರನ್ನು ಸಕ್ ಮಾಡುತ್ತೆ. ಅದಕ್ಕೆ ಹೆಸರು ಹೈಗ್ರೋಸ್ಕೋಪಿಕ್ ಕ್ವಾಲಿಟಿ. ಅದನ್ನ ಚೆನ್ನಾಗಿ ಉಪ್ಪಿನ ಜೊತೆ ಪುಡಿ ಮಾಡಿ ಮತ್ತೆ ಕೆಲವು ಆಯುರ್ವೇದಿಯ ಔಷಧಗಳನ್ನ ರೋಗಾನುಸಾರವಾಗಿ ವೈದ್ಯರ ಪರಾಮರ್ಶೆಯಿಂದ ಕೆಲವು ಲವಂಗ ಇತ್ಯಾದಿಗಳನ್ನ ಪುಡಿ ಮಾಡಿಬಿಟ್ಟು ಹಲ್ಲಿನ ಒಳಗೆ ನಿಧಾನವಾಗಿ ರಬ್ ಮಾಡಿದಾಗ ಹಲ್ಲಿನ ಎಡೆಯಲ್ಲಿರುವಂತಹ ಎಲ್ಲ ಬ್ಯಾಕ್ಟೀರಿಯಾ ಕೀಟಾಣುಗಳನ್ನು ಹೀರ್ಕೊಳ್ತದೆ. ನಾಲಿಗೆಯಲ್ಲಿರುವಂತಹ ರಸಗ್ರಂಥಿಗಳು, ಟೇಸ್ಟ್ ಬಡ್ಸ್ ರಸಗ್ರಂಥಿಗಳೇನಿದ್ದಾವೆ ಅದರ ಎಡೆಯಲ್ಲಿರುವಂತಹ ಎಲ್ಲ ಪಾರ್ಟಿಕಲ್ಸ್ ಅನ್ನು ಸಕ್ ಮಾಡುತ್ತೆ. ನಂತರ ನಾವು ಅದಕ್ಕೆ ಬಹಳಷ್ಟು ಒಳ್ಳೆಯ ಆರೋಗ್ಯವನ್ನು ಕೊಡುತ್ತೆ. ಹೊಟ್ಟೆಗೂ ಕೂಡ ಒಂದು ವೇಳೆ ತಪ್ಪಿ ಹೊಟ್ಟೆ ಒಳಗೆ ಇದ್ರೆ ಏನು ಸಮಸ್ಯೆ ಬರುವುದಿಲ್ಲ. ಆದುದರಿಂದ ಅದರಿಂದ ಹಲ್ಲುಜ್ಜಿದ್ರೆ ಬಹಳಷ್ಟು ಒಳ್ಳೆಯದು. ಇದು ಇತ್ತೀಚಿನ ನಮ್ಮ ಗ್ರಂಥಗಳಿಲ್ಲದಿದ್ರೂ ಕೂಡ ನಮ್ಮ ಹಿರಿಯರು ಮಾಡಿ ಬಂದಿರುವಂತಹ ಇದು ಒಳ್ಳೆಯ ಆಚರಣೆ. ನಂತರ ನಮಗೆ ಕಹಿಬೇವಿನ ಕಡ್ಡಿ, ನೀಮ್ ಕಲ್ಲಕಡಿ, ಕಹಿ ಬೇವಿನ ಕಡ್ಡಿ ಮತ್ತೆ ಜ್ಯೇಷ್ಠ ಮಧು, ಅತಿ ಮಧುರ ಅಂತ ಹೇಳ್ತಾರೆ. ಜ್ಯೇಷ್ಠ ಮಧುವಿನ ಕಡ್ಡಿ ಅಥವಾ ಬಬೂಲ್ ಅಂತ ವೃಕ್ಷ ಇದೆ, ಅದರ ಕಡ್ಡಿಯನ್ನ ನಿಧಾನವಾಗಿ ಕಟ್ಟಿ ತುದಿಯನ್ನು ಕಟ್ಟಿ ಅದರ ತುದಿಯನ್ನು ಜಜ್ಜಿ ಒಂದು ರಾತ್ರಿ ಲೋಟ ನೀರಿನಲ್ಲಿ ನೆನೆಸಿಡಬೇಕು. ಬೆಳಿಗ್ಗೆ ಅದನ್ನ ಕಚ್ಚಿ ಹಲ್ಲು ಉಜ್ಜಿದಾಗ ಸಿಹಿ, ಕಹಿ, ಹುಳಿ ಎಲ್ಲಾ ರಸಗಳು ಬರ್ತದೆ. ನಮ್ಮ ಶರೀರದಲ್ಲಿ ಇರುವಂತಹ ಎಲ್ಲ ನಾಲಿಗೆ ರಸ ಗ್ರಂಥಿಗಳೆಲ್ಲ ಏನ್ ಮಾಡ್ತವೆ, ಆಕ್ಟಿವ್ ಆಗಿ ಬಿಡ್ತವೆ. ನಾವು ಟೂತ್ ಪೇಸ್ಟ್ ನಿಂದ ಹಾಗೆ ಮಾಡಿದಾಗ ಅದಕ್ಕೆ ಕೆಮಿಕಲ್ಗಳು, ಅನ್ವಾಂಟೆಡ್ ಥಿಂಗ್ಸ್, ಫ್ಲೇವರ್ಸ್ ಗಳ ಬಂದಿರ್ತವೆ, ಅದರ ಅವಶ್ಯಕತೆ ಇರುವುದಿಲ್ಲ. ಅಥವಾ ಆಯುರ್ವೇದದಿಂದ ಮಾಡಿರುವಂತಹ ಹಲವಾರು ಟೂತ್ ಪೇಸ್ಟ್ಗಳು ಸಿಗ್ತವೆ, ಅದನ್ನ ಉಪಯೋಗ ಮಾಡಬಹುದು ವಿನಃ ಅನಗತ್ಯವಾಗಿ ಯಾವುದೇ ಕೆಮಿಕಲ್ ಅನ್ವಾಂಟೆಡ್ ಥಿಂಗ್ಸ್ ಅನ್ನು ನಾವು ಕೆಮಿಕಲ್ ಇರಿಟೇಷನ್ ಶರೀರಕ್ಕೆ, ನಮ್ಮ ನಾಲಿಗೆ ಸಾಫ್ಟ್, ಇದಕ್ಕೆಲ್ಲ ಒಳ್ಳೆಯದಲ್ಲ ಅಂತ ಈಗ ಗೊತ್ತಾಗ್ತಾ ಇದೆ. ಆದರೆ ಒಂದು ವಿಚಾರ ತಿಳ್ಕೊಳ್ಳಿ ದಯವಿಟ್ಟು, ಹಿಂದಿನ ಕಾಲದಲ್ಲಿ ಯಾವ ರೀತಿ ಅವರು ಹಲ್ಲು ಉಜ್ಜುತ್ತಿದ್ರು ಅಂತವರ ಹಲ್ಲು ನಮ್ಗೆ ನಿಜವಾಗಿ ಗಟ್ಟಿಯಾಗಿತ್ತೋ ಇಲ್ವಾ ಅಲ್ವಾ. ಇವತ್ತು ಸಣ್ಣ ಮಕ್ಕಳಿಗೂ ಕೂಡ ಹಲ್ಲಿನ ಸಮಸ್ಯೆ. ದೇವರು ಯಾವ ಗೊತ್ತಿದ್ದೆ ಮಕ್ಕಳಿಗೆ ಎರಡನೇ ಹಲ್ಲನ್ನು ಕೊಟ್ಟಿದ್ದಾರಲ್ವಾ, ಹಾಲಿನಿಂದ ಹಲ್ಲು ಹಾಳಾಗಿ ಮತ್ತೆ ಎರಡನೇ ಸರ್ತಿಗೆ ಹಲ್ಲನ್ನು ಕೊಟ್ಟು ಪರ್ಮನೆಂಟ್ ಟೀತ್ ಅಂತ ಕೊಟ್ಟಿದ್ದಾರೆ ಅಲ್ವಾ. ಒಂದೊಂದು ದೇಶ ಇಲ್ಲದಿದ್ರೆ ಎಲ್ಲ ಮಕ್ಕಳಿಗೆ ಎಲ್ಲರೂ ನಾವು ಸಹಿತ ಎಲ್ಲರೂ ಕೂಡ ಹಲ್ಲು ಇಲ್ಲದವರಾಗಿಬಿಡ್ತಿದ್ವಿ ಅಲ್ವಾ. ಸೊ ಆದ್ದರಿಂದ ಹಲ್ಲು ಉಜ್ಜಲಿಕ್ಕೆ ನಮಗೆ ಸುಲಭವಾದಂಥದ್ದು ಯಾವುದು ಅಂತ ಹೇಳಿದ್ರೆ ಮಜ್ಜಿ, ಉಪ್ಪು, ಲವಂಗ ಮತ್ತೆ ಪಚ್ಚಕರ್ಪೂರ ಇತ್ಯಾದಿಗಳನ್ನು ಕಡಿಮೆ ಪ್ರಮಾಣದಲ್ಲಿ ಪೌಡರ್ ಫೈನ್ ಪುಡಿಗಳನ್ನು ಮಾಡಿ ಬ್ರಷ್ನಲ್ಲಿ ಹಲ್ಲುಜ್ಜಬೇಕು. ಈಗ ಬ್ರಷ್ ನೋಡಿ ಒಳ್ಳೆಯ ಆವಿಷ್ಕಾರ, ಆದರೆ ಬ್ರಷ್ ಅನ್ನ ಒಂದು ವ್ಯಕ್ತಿ ಎಷ್ಟು ಸಮಯದಲ್ಲಿ ಉಪಯೋಗಿಸಬಹುದು ಅಂತ ಹೇಳಿದ್ರೆ 1 month is best, 2 months is okay, but not more than 3 months. 3 ತಿಂಗಳಿಗಿಂತ ಜಾಸ್ತಿ ಬ್ರಷ್ ಅನ್ನು ಉಪಯೋಗಿಸಿದ್ರೆ ಅದೇ ನಮಗೆ ಆ ಕಣ್ಣಿಗೆ ಬ್ರಷ್ ಅನ್ನು ನಾವು ಇಟ್ಟಾಗ ಅಲ್ಲಿ ಎಷ್ಟೋ ಬ್ಯಾಕ್ಟೀರಿಯಾಗಳು ಕುತ್ಕೊಂಡ್ಬಿಟ್ಟು ಹಲವಾರು ವಸಡಿನ ಸಮಸ್ಯೆಗಳು ಬರಲಿಕ್ಕೆ ಶುರು ಮಾಡ್ತವೆ. ನೋಡಿ, ಉತ್ಥಾನ, ಕರದರ್ಶನ, ಮುಖ ಪ್ರಕ್ಷಾಲನ, ಉಷಾಪಾನ, ಶೌಚಕ್ರಿಯ, ದಂತಮಂಜನ ಆದ್ಮೇಲೆ ನಾವೇನ್ ಮಾಡಬೇಕು, ಜಿಹ್ವಾ ನಿರ್ಲೇಖನ, ಟಂಗ್ ಕ್ಲೀನಿಂಗ್. ಎಷ್ಟೋ ದೇಶಗಳಿಗೆ ಇವತ್ತು ಇತ್ತೀಚಿನ ವರ್ಷಗಳವರೆಗೆ ಟಂಗ್ ಕ್ಲೀನಿಂಗ್ ಮಾಡುವಂಥ ವಿಧಾನನೇ ಗೊತ್ತಿರಲಿಲ್ಲ. ಆದರೆ ನಮ್ಮ ಭಾರತ ದೇಶದ ಸಹಸ್ರಾರು ವರ್ಷಗಳಿಗೆ ಇರುವಂತಹ ಅಷ್ಟಾಂಗ ಹೃದಯ, ಅಷ್ಟಾಂಗ ಚರಕ ಸಂಹಿತೆಗಳಲ್ಲಿ ಟಂಗ್ ಕ್ಲೀನಿಂಗ್ ಮಾಡಬೇಕು. ಮಾತ್ರವಲ್ಲದೆ ಯಾವುದರಿಂದ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ. ಯಾವುದರಿಂದ ಮಾಡಬೇಕು? ಬಂಗಾರದ ಟಂಗ್ ಕ್ಲೀನರ್ ಉಪಯೋಗಿಸಬೇಕು ಅಂತ ಹೇಳಿದ್ದಾರೆ. ಕೇಳಿ, ಯಾವ ಆಯುರ್ವೇದ ವೈದ್ಯರಿಗೆ ಕೇಳಿಬೇಡಿ, ಬಂಗಾರದ ಟಂಗ್ ಕ್ಲೀನರ್ ಉಪಯೋಗಿಸಬೇಕು ಅಂತ ಹೇಳಿದ್ದಾರೆ. ಹೌದು, ರಾಜನಗರಿಗೆ ಅಪ್ಲಿಕೇಶನ್ ಬಂತು ಮನೆಗೆ ಮಾಡಿ. ದಯವಿಟ್ಟು ಎಲ್ಲರೂ ಕೂಡ ಅಟ್ಲೀಸ್ಟ್ ಒಂದು ಬೆಳ್ಳಿದ್ದನ್ನಾದ್ರೂ ಮಾಡಿ, ಬೆಳ್ಳಿಯ ಟಂಗ್ ಕ್ಲೀನರ್ ಅನ್ನು ಮಾಡಿ ಇದಕ್ಕೆ ಬಂಗಾರದ ಒಪ್ಪವನ್ನು ಕೊಟ್ಟು ಯಾಕಪ್ಪ ಇಷ್ಟು ಹೇಳಿದ್ದಾರೆ ಅಂತ ಹೇಳಿದ್ರೆ ಆಶ್ಚರ್ಯ ಆಗ್ಬೋದು. ನಮ್ಮ ದೇಶದಲ್ಲಿ ಬಂಗಾರ ಎಷ್ಟಿತ್ತು ಅಂತ ಹೇಳಿದ್ರೆ ಆಯುರ್ವೇದ ಶಾಸ್ತ್ರದಲ್ಲಿ ಗೋಲ್ಡ್, ಬಂಗಾರ ಎಲ್ಲ ಒಂದು ಸಣ್ಣ ಲೋಹದ ತರ ಹೇಳ್ಬಿಟ್ಟಿದ್ದಾರೆ. ಅಷ್ಟು ಸ್ವರ್ಣ, ಲೋಷ್ಮ ಇತ್ಯಾದಿಗಳ ದೊಡ್ಡ ವಿಶೇಷತೆ ಹೇಳಿಲ್ಲ, ಅಷ್ಟು ಹೇರಳವಾಗಿತ್ತು ನಮಗೆ ಅಲ್ವಾ. ಜಾಸ್ತಿ ಏನು ಬೇಡ, ನಮ್ಮ ಇತ್ತೀಚೆ ನಮ್ಮ ತಿರುವನಂತಪುರದ ದೇವಸ್ಥಾನದ ಕೆಳಗೆ
ಬ್ರಿಟಿಷರಿಂದ ಅಡಗಿದ್ದ ಒಂದು ನೋಡಿ ಎಷ್ಟು ಇದು 5 ವಿಜ್ಞಾನ ಪರ್ಚೇಸ್ ಮಾಡೋದು ಅಷ್ಟು ಒಂದು ದೇವಸ್ಥಾನದಲ್ಲಿ ಅಡಿಯಲ್ಲಿ ಅಷ್ಟಿತ್ತು, ಎಷ್ಟು ರಾಜಗಳಿದ್ರು ನಮ್ಮ ದೇಶದಲ್ಲಿ ಅಲ್ವಾ. ಅಂತ ಪ್ರತಿಯೊಬ್ಬರದ್ದು ಕೂಡ ಅಷ್ಟೇ ಬಂಗಾರ, ಅಷ್ಟೇ ವಜ್ರ ವೈಡೂರ್ಯಗಳಿತ್ತು. ಅದು ದೊಡ್ಡ ವಿಚಾರವಾಗಿರಲಿಲ್ಲ. ಮನೆಗಳಲ್ಲಿ ಕೂಡ ಪ್ರತಿಯೊಬ್ಬರು ಕೂಡ ಪ್ಲೇಟ್ ಇದು ಬೆಳ್ಳಿಯ ತಟ್ಟೆಯಲ್ಲಿ ಊಟ ಮಾಡ್ತಾ ಇದ್ರು. ಅದು ಕೊನೆಗೆ ಏನಾಯ್ತು, ಸಮಾರಂಭಗಳಿಗೆ ಅದನ್ನು ಕೊಡುವಂಥದ್ದು ಕೂಡ ಆಗಿದೆ. ಇವತ್ತು ಕೂಡ ಉಪನಯನ ಎಲ್ಲ ಆದ್ರೆ ಕೂಡ ಲೋಟ, ಬೆಳ್ಳಿಯ ಲೋಟ, ಮದುವೆ ಸಮಯದಲ್ಲಿ ನೋಡಿ ಇದಕ್ಕೆ ಬೆಳ್ಳಿಯ ಹಾಲಲ್ಲೇ ಇದರಲ್ಲಿ ಹಾಲನ್ನು ಕುಡಿಬೇಕು ಅಂತ ಹೇಳ್ತಾರೆ ಅಲ್ವಾ. ನಮ್ಮ ಸಂಪ್ರದಾಯ ಇರ್ತದೆ. ಇವತ್ತು ಏನಾಗಿದೆ, ಅದರಲ್ಲಿ ನಮಗೆ ಹೆದರಿ ನಮ್ಮ ಒಳಗೆ ಲಾಕರ್ನಲ್ಲಿ ಸಮಾರಂಭಗಳಿಗೆ ಮಾತ್ರ ಹೊರಗೆ ತೆಗೆದಿರ್ತೇವೆ, ಹೆಸರೆಲ್ಲ ಬರೆದಿರ್ತೇವೆ, ಅದು ನಮ್ದು ಇದು ಅಂತ ಅಲ್ವಾ. ಹಿಂದೆ ಚೊಂಬಿದ್ರೆ ತಗೊಂಡೇ ಹೋಗ್ತಿರ್ಲಿಲ್ಲ, ಅಷ್ಟು ಇತ್ತು, ಪ್ರತಿಯೊಬ್ಬರ ಹತ್ರ ಅಷ್ಟಿತ್ತು. ಯಾಕಂದ್ರೆ ನಾವು ಅದರ ಭಸ್ಮಗಳನ್ನ ಮಾಡಿ ಅದರಿಂದ ಅವರು ಅಡ್ಮಿನಿಸ್ಟರ್ ಮಾಡಿದ್ದೇವೆ, ಎಲ್ಲರಿಗೂ ಕೊಡ್ತಾ ಇತ್ತು ಆಯುರ್ವೇದ ಶಾಸ್ತ್ರದಲ್ಲಿ ಇರಲಿ. ಈಗ ಹಲ್ಲು ಇದು ಟಂಗ್ ಕ್ಲೀನಿಂಗ್ ಬಂಗಾರದಿಂದ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ, ನೀವೊಂದು ಶಬ್ದ ಕೇಳಿರ್ಬೋದು, ಸ್ವರ್ಣಪ್ರಾಶನ, ಹಿರಣ್ಯಪ್ರಾಶನ, ಸ್ವರ್ಣಪ್ರಾಶನ ಅಂತ ಹೇಳಿದ್ರೆ, ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಒಬ್ಬ ವ್ಯಕ್ತಿಗೆ ಜೀವಮಾನಕ್ಕೆ ಬಂದ ಮೇಲೆ ಷೋಡಶ ಕರ್ಮಗಳು ಹುಟ್ಟುವುದಕ್ಕಿಂತ ಮೊದಲು, ಹುಟ್ಟಿದ ನಂತರ ಒಟ್ಟು 16 ಕರ್ಮಗಳನ್ನ ಷೋಡಶ ಕರ್ಮ ಅಂತ ಹೇಳ್ತಾರೆ. ಸೊ ಆದ್ದರಿಂದ ಷೋಡಶ ಕರ್ಮಗಳಲ್ಲಿ ಜಾತಕರ್ಮ ಹುಟ್ಟಿದಾಗ ಅವನಿಗೆ ಮಾಡುವಂತಹ ಒಂದು ಸ್ವರ್ಣ ಪ್ರಾಶನ, ಅದು ನಿರಂತರವಾಗಿ ಬಂಗಾರವನ್ನು ಯೋಗ್ಯ ವೈದ್ಯರ ಮುಖಾಂತರ ಅದನ್ನ ಸಣ್ಣ ಹುಟ್ಟಿದ ಮಗುವಿಗೆ ಬಂಗಾರವನ್ನು ಮಗುವಿನ ನಾಲಿಗೆಗೆ ಕೊಡ್ತಾ ಇರಬೇಕು. ಅದು ಈಗ 16 ವರ್ಷದವರೆಗೆ ಕೂಡ ಕೊಡುವುದು. ಬಹಳಷ್ಟು ಮೇಧಾವಿ ಆಗ್ತಿದ್ದ, ಬಹಳಷ್ಟು ನಮ್ಮ ಹಿಂದಿನ ಕಾಲದಲ್ಲಿ ಪ್ರತಿಯೊಬ್ಬರು ಕೂಡ ಮೇಧಾವಿ ಆಗ್ತಿದ್ರು. 12 ವರ್ಷ ಆದ ಕೂಡಲೇ ಗುರುಕುಲವನ್ನು ಅರಸಿ ಹೊರಡ್ತಾ ಇದ್ರು. ಆ ಗುರುಕುಲಕ್ಕೆ ಹೋದಾಗ ಅಲ್ಲಿ ಆ ಗುರುಕುಲದಲ್ಲಿ ಅವನು ವೈದ್ಯನೂ ಆಗ್ತಿದ್ದ, ಅಲ್ಲಿ ಅವನ ಅರ್ಥಶಾಸ್ತ್ರಜ್ಞ ಆಗ್ತಿದ್ದ, ಅಲ್ಲಿ ಒಬ್ಬ ಯೋಧನೂ ಆಗ್ತಿದ್ದ, ಅಲ್ಲಿ ಒಬ್ಬ ವಕೀಲನೂ ಆಗ್ತಿದ್ದ. ಒಂದೇ ಗುರುಕುಲದಲ್ಲಿ ವೈದ್ಯ ವಕೀಲನೂ ಆಗ್ತಿದ್ದ, ವಕೀಲ ಪಾಕಶಾಸ್ತ್ರಜ್ಞನೂ ಆಗ್ತಿದ್ದ. ಎಲ್ಲ ಒಂದೇ ಕಡೆ ಗುರುಕುಲದಲ್ಲಿ ನಡೀತಾ ಇತ್ತು. ಇಂಥ ಒಂದು ಶ್ರೇಷ್ಠವಾದಂತಹ ನಮ್ಮ ಗುರುಕುಲಕ್ಕೂ ಹಿಂದಿನ ಕಾಲದಲ್ಲಿ ಒಬ್ಬ ಗುರು ಎಲ್ಲವನ್ನು ಕಲಿಸ್ತಾ ಇದ್ದ. ಈಗ ಒಬ್ಬ ವೈದ್ಯ ಆಗ್ಬೇಕಂದ್ರೆ ಮೆಡಿಕಲ್ ಕಾಲೇಜ್ ಹೋಗ್ಬೇಕು, ಲಾಯರ್ ಆಗ್ಬೇಕಂದ್ರೆ ಲಾ ಕಾಲೇಜ್ ಹೋಗ್ಬೇಕು, ಇಂಜಿನಿಯರ್ ಆಗ್ಬೇಕಂದ್ರೆ ಇಂಜಿನಿಯರಿಂಗ್ ಕಾಲೇಜ್ ಹೋಗ್ಬೇಕು. ಹಿಂದಿನ ಕಾಲದಲ್ಲಿ ಗುರುಕುಲಕ್ಕೆ ಹೋದವನು ಅವನ ಶಸ್ತ್ರಾಭ್ಯಾಸವನ್ನು ಪಡಿತಿದ್ದ, ಶಾಸ್ತ್ರವನ್ನು ಪಡಿತಿದ್ದ, ಆಯುರ್ವೇದವನ್ನು ಕಲಿತಿದ್ದ, ಅವನು ಲಾವನ್ನು ಕೂಡ ಅರ್ಥಶಾಸ್ತ್ರವನ್ನು ಕಲಿತಿದ್ದ. ಇಂಥ ಒಂದು ಶ್ರೇಷ್ಠವಾದಂಥ ಇಡೀ ವಿಶ್ವದ ಜನರು ನಮ್ಮ ಭಾರತ ದೇಶಕ್ಕೆ ಬಂದು ಕಲಿತು ಹೋಗ್ತಾ ಇದ್ದಾರೆ. ಇರಲಿ, ಇದೆಲ್ಲ ಅಪ್ರಸ್ತುತ ಆದರೂ ಕೂಡ ನಾವು ಟಂಗ್ ಕ್ಲೀನಿಂಗ್ ಅನ್ನ ನಮಗೆ ಸ್ವರ್ಣಪ್ರಾಶನವಾಗಲಿ ಎನ್ನುವ ದೃಷ್ಟಿಯಿಂದ, ಯಾಕೆ ಸ್ವರ್ಣಪ್ರಾಶನ ಬೇಕು ಅಂತ ಹೇಳಿದ್ರೆ, ನಮ್ಮ ಶರೀರಕ್ಕೆ ಮೇಧಾವೃದ್ಧಿ ಆಗಬೇಕು. ಮೇಧ ಅಂದ್ರೆ ಬುದ್ಧಿವಂತಿಕೆ, ಮಾತಿನ ಉಚ್ಚಾರಕ್ಕೆ, ವರ್ಣ ಕಾಂಪ್ಲೆಕ್ಷನ್ ಕಲರ್ಗೆ, ಮಾತ್ರವಲ್ಲದೆ ಕಾಶ್ಯಪ ಸಂಗೀತದಲ್ಲಿ ಸಣ್ಣ ಮಕ್ಕಳಿಗೆ ನೀಡಲು ಕೊಡೋದ್ರಿಂದ ಮಂಗಲ ನಮಗೆ ಬಹಳಷ್ಟು ಒಳ್ಳೆಯದು, ಶರೀರಕ್ಕೆ ಮನಸ್ಸಿಗೆ ಬಹಳಷ್ಟು ಒಳ್ಳೆಯದು. ಕ್ಯಾನ್ಸರ್ ಕಾಯಿಲೆ ಕೂಡ ಬರುವುದಿಲ್ಲ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ, ಕ್ಯಾನ್ಸರ್ ಕಾಯಿಲೆ ಬಂದಾಗ ಇವತ್ತಿಗೂ ಕೂಡ ಕೊಡುವಂಥದ್ದು ಒಂದು ಔಷಧಿ ಸ್ವರ್ಣಭಸ್ಮ. ಸ್ವರ್ಣಭಸ್ಮ ನೇರವಾಗಿ ಬಂಗಾರವನ್ನು ಪುಡಿ ಮಾಡಿ ಕೊಡುವಂಥದ್ದಲ್ಲ. ದೇರ್ ಆರ್ ಸಮ್ ಪ್ರೊಸೆಸ್. ವಿ ರಿಮೂವ್ ದ ಮೆಟಾಲಿಕ್ ಪ್ರಾಪರ್ಟೀಸ್ ಆಫ್ ದ ಮೆಟಲ್. ಈಗ ಬಂಗಾರವನ್ನು ನೇರ ಪುಡಿ ಮಾಡ್ಲಿಕ್ಕೆ ಆಗೋದಿಲ್ಲ. ಅದನ್ನು ಎಷ್ಟೋ 1000 ಡಿಗ್ರಿಗೆ ಹೀಟ್ ಮಾಡಿಬಿಟ್ಟು ಕೂಡಲೇ ಬೇರೆ ಬೇರೆ ಕ್ರಮಗಳಲ್ಲಿ ಮುಳುಗಿಸ್ತಾರೆ, ಪುನಃ ತೆಗಿತಾರೆ, ಪುನಃ ಬಿಸಿ ಮಾಡ್ತಾರೆ. ಪುನಃ ಬಿಸಿ ಮಾಡಿದಾಗ ಒಂದು ಬಂಗಾರದ ತುಂಡನ್ನ 1 ಲೋಟ ನೀರಿಗೆ ಹಾಕಿದ್ರೆ ಅದು ಮುಳುಗ್ತದ, ಅದು ತೇಲ್ತದ? ಬಂಗಾರ ಮುಳುಗ್ತದೆ. ಎನಿ ಮೆಟಲ್ ವಿಲ್ ಸಿಂಕ್. ಯಾವುದೇ ಮೆಟಲ್, ಒಂದು ಕಬ್ಬಿಣವಾಗಲಿ, ಒಂದು ಮೆಟಲ್, ಯಾವುದೇ ಮೆಟಲ್ ಇರಲಿ, ಅದು ಮುಳುಗ್ತದೆ. ಆದರೆ ಆಯುರ್ವೇದ ಶಾಸ್ತ್ರದಲ್ಲಿ ನಾವು ಒಂದು ಭಸ್ಮವನ್ನು ಮೆಟಲ್ ಅನ್ನು ಕೊಡಬೇಕು ಅಂತಾಗಿದ್ರೆ, ವಿ ರಿಮೂವ್ ದ ಮೆಟಾಲಿಕ್ ಪ್ರಾಪರ್ಟೀಸ್. ಹೇಗೆ ಅದನ್ನು ಅಷ್ಟು ರೀತಿ ಟೆಂಪರೇಚರ್ ಬೇರೆ ಬೇರೆ ಪ್ರೊಸೆಸ್ಗಳು, ಅದಕ್ಕೆ ಆ ಪ್ರೊಸೆಸ್ಗಳನ್ನು ಮಾಡಿದ ನಂತರ ಆ ಪುಡಿ ಮಾಡ್ತೇವೆ. ಪುಡಿ ಮಾಡಿ ಅದರ ಬಣ್ಣ ಹೋಗುತ್ತೆ. ಬಂಗಾರದ ಸ್ವರ್ಣ ಭಸ್ಮ ಅಂದ್ರೆ ಸ್ವರ್ಣದ ಬಂಗಾರ ಬಣ್ಣ ಅಲ್ಲ, ಕಪ್ಪು ಮಣ್ಣಿನ ತರ ಇರ್ತದೆ. ಅದನ್ನು ನೀರಿನ ಮೇಲೆ ಸ್ಪ್ರಿಂಕ್ಲಿಂಗ್ ಮಾಡ್ತಾರೆ, ಅದು ಫ್ಲೋಟ್ ಆಗ್ತದೆ. ಫ್ಲೋಟ್ ಆದಾಗ ಅದು ರೆಡಿ ಆಗಿದೆ ಮನುಷ್ಯನಿಗೆ ಕೊಡಲಿಕ್ಕೆ. ನೋಡಿ ಎಂತ ಜ್ಞಾನ ಇರ್ತದೆ. ವಾರಿತರ ನೀರಿನ ಮೇಲೆ ಫ್ಲೋಟ್ ಆಗಬೇಕು. ಆ ಪುನರ್ಭವ, ಪುನಃ ಅದನ್ನು ಮೆಟಲ್ ಅನ್ನು ಬರ್ನ್ ಮಾಡಿ ಪುಡಿ ಮಾಡಿದ ಮೇಲೆ ಪುನಃ ಅದನ್ನು ಮೆಟಲ್ ಮಾಡಲಿಕ್ಕೆ ಆಗ್ಲಿಕ್ಕಿಲ್ಲ. ಅದು ಮೆಟಲ್ ಮಾಡಲಿಕ್ಕೆ ಪುನಃ ಆಗ್ತದೆ ಅಂತ ಹೇಳಿದ್ರೆ ಅದು ಕೊಡಲಿಕ್ಕೆ ಯೋಗ್ಯವಲ್ಲ. ಮತ್ತೆ ವಾರಿತರ ನಮ್ಮ ಕೈಯ ರೇಖೆಗಳ ಒಳಗೆ ಹೀಗೆ ಅದು ಸಿಕ್ಕಬೇಕು ಅಂತ ಎಷ್ಟು ಇಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಶರೀರದ ಪ್ರತಿಯೊಂದು ಕ್ಯಾಪಿಲರೀಸ್, ರಕ್ತನಾಳಗಳ ಒಳಗೆ ಅದು ಹೋಗುವಂತಹ ಸಾಮರ್ಥ್ಯ ಪಡೆದಿರ್ತದೆ. ಇಂಥ ಶ್ರೇಷ್ಠವಾದಂಥ ವಿಜ್ಞಾನ ನಮಗೆ ಟಂಗ್ ಕ್ಲೀನಿಂಗ್ ಮಾಡಿದಾಗ ಅದರ ಒಂದು ಪ್ರಮಾಣ ಅಂದರೆ ನಮ್ಮ ನಾಲಿಗೆ ರಸಕಂಡಿಗೆ ಆಗಿ ನಮಗೆ ಸ್ವರ್ಣಪ್ರಾಶನ ಆಗಲಿ ಅನ್ನೋ ದೃಷ್ಟಿಯಿಂದ ಅದನ್ನು ಹೇಳಿರಬೇಕು. ನಂತರ ಆಯಿಲ್ ಕ್ಲೀನ್ ಗೆಂಡೂಷ ಅಂತ ಹೇಳ್ತಾರೆ, ಅಥವಾ ಕವಳಕರ ಅಂತ ಹೇಳ್ತಾರೆ. ನಾವು ಶುದ್ಧವಾದಂತಹ ಎಳ್ಳೆಣ್ಣೆ 2-3 ಚಮಚ ಎಳ್ಳೆಣ್ಣೆಯನ್ನ 1 ಕಲ್ಲು ಉಪ್ಪಿನ ಜೊತೆ ಬಾಯಿಕೊಂಡ್ರೆ ಸಾಕು. ಈಗ 5 ನಿಮಿಷ
ಅವೆಲ್ಲ ನಮ್ಮ ಪಂಚಜ್ಞಾನೇಂದ್ರಿಯಗಳಿಂದ ಎಲ್ಲ ಶುದ್ಧಿಗೆ ಭಾಳಷ್ಟು ಒಳ್ಳೆಯದು. ನಮ್ಮ ಹೆಡ್ ಆ್ಯಂಡ್ ನೆಕ್ ಇದರ ಮೇಲೆ ಬರುವಂಥ ಎಲ್ಲ ವ್ಯಾಧಿಗಳನ್ನು ದೂರ ಮಾಡಲಿಕ್ಕೆ, ಕಿವಿ ಕೆಳದಿರೋದಾಗಲಿ, ಕೂದಲು ಬಿಳಿ ಆಗೋದಾಗಲಿ, ಕಣ್ಣು ದೃಷ್ಟಿ ದೋಷ, ಸ್ಕಿನ್ನಿಗೆ ಪಿಂಪಲ್ಸ್, ಆಕ್ನೆ, ಬಾಯಲ್ಲಿ ದುರ್ಗಂಧ ಬಂದು ಹಲ್ಲಿನ ಸಮಸ್ಯೆ, ಮತ್ತು ಕಿವಿಯ ಸಮಸ್ಯೆ, ವರ್ಟಿಗೋ ಸಮಸ್ಯೆ ಎಲ್ಲದಕ್ಕೂ ಕಂಟ್ರೋಲ್ ಮಾಡಲಿಕ್ಕೆ ನಮಗೆ ಹೇಳಿರುವಂಥ ಆಯಿಲ್ ಪುಯ್ಯಿದು ಶುದ್ಧವಾದಂಥ ಎಳ್ಳೆಣ್ಣೆ. ಎಷ್ಟು ಸಾವಿರ ವರ್ಷ ಹೋದರೂ ಹಾಳಾಗದಂಥ ಒಂದು ವಸ್ತು ಉಂಟು ಅಂತಾಗಿದ್ರೆ ಶುದ್ಧವಾದಂಥ ಎಳ್ಳೆಣ್ಣೆ. ಶುದ್ಧ ಎಳ್ಳೆಣ್ಣೆ ಯಾವತ್ತೂ ಹಾಳಾಗೋದಿಲ್ಲ, ಅದರಲ್ಲಿ ಯಾವುದೇ ಕ್ರಿಮಿ ಕೀಟ ಯಾವುದೇ ಇದು ಬರೋದಿಲ್ಲ, ಅದರಲ್ಲಿ ಗ್ರೋ ಆಗೋದಿಲ್ಲ. ಅದರಿಂದ ಅದು ಬಹಳಷ್ಟು ಒಳ್ಳೆಯ ಒಂದು ಎಳ್ಳೆಣ್ಣೆ ಒಳ್ಳೆಯದು ನಮಗೆ. ಅದನ್ನು ಉಗುಳಬೇಕು ನಾವು. ಈಗ ಮೆಡಿಕೇಟೆಡ್ ಆಗಿ ಬೇರೆ 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 ತೈಲಗಳನ್ನು, ಈಗ ಆಯಿಲ್ಗಳು ಯಾವುದು ಅವೈಲೇಬಲ್ ಉಂಟೋ, ಈಗ ನಮ್ಮ ಕರ್ನಾಟಕದಲ್ಲಿ ಕರಾವಳಿ ಭಾಗದಲ್ಲಿ ತೆಂಗಿನೆಣ್ಣೆ ಸಿಗ್ತದೆ, ತೆಂಗಿನೆಣ್ಣೆ ಮಾಡ್ತಾರೆ. ಉತ್ತರ ಭಾರತದಲ್ಲಿ ಅಲ್ಲಿ ವೆಸ್ಟ್ ಬೆಂಗಾಳಲ್ಲಿ ಸರ್ಸೋಂ ತೆಲ್ ಅವರು ಮಾಡ್ತಾರೆ. ನಾವು ಯಾವ ಪ್ರಾದೇಶಿಕವಾಗಿ ಯಾವ ಎಣ್ಣೆ ಸಿಗುತ್ತೋ ಆ ಎಣ್ಣೆಯಲ್ಲಿ ಆಯಿಲ್ ಕ್ಲೀನ್ ಮಾಡ್ಬೋದು. ಒಂದು ಸರ್ತಿ ಆಯಿಲ್ ಕ್ಲೀನ್ ಮಾಡಿದ ಶಕ್ತಿ ಏನು ಅಂತ ತಿಳ್ಕೊಳ್ಳಿ ದಯವಿಟ್ಟು. ನಮ್ಮ ಟೇಸ್ಟ್ ಬರ್ಸ್ ಎಷ್ಟು ಚೆನ್ನಾಗಿರ್ತದೆ ನೋಡಿ, ನಮ್ಮ ಮಾತಿನ ಉಚ್ಚಾರ ಎಷ್ಟು ಚೆನ್ನಾಗಿರ್ತದೆ ನೋಡಿ, ನಿದ್ರೆ ಎಷ್ಟು ಚೆನ್ನಾಗಿ ಬರುತ್ತೆ. ಮತ್ತೆ ಇದೆಲ್ಲ ಒಳಗೆ ಹೋದವರಿಗೆ ಒಳ್ಳೆ ಹೊರಗೆ ಬರುತ್ತೆ. ಇದರಲ್ಲಿ ಜಾಸ್ತಿ ಫ್ಯಾಟ್ ಇದ್ದರೆ ಇದೆಲ್ಲ ಕಡಿಮೆ ಆಗುತ್ತೆ. ಇದೆಲ್ಲ ಹಲವಾರು. ಮತ್ತೆ ನಮಗೆ ಇದನ್ನು ಪಂಚಜ್ಞಾನೇಂದ್ರಿಯಗಳಿಗೆ ಬಹಳ ಶಕ್ತಿಯುತವಾಗುತ್ತೆ. ನಮ್ಮ ದೃಷ್ಟಿ ದೋಷಗಳು ದೂರ ಮಾಡುತ್ತೆ. ಇದನ್ನು ಆಯುರ್ವೇದ ಶಾಸ್ತ್ರ ಹೇಳಿರುವಂತಹ ವಿಚಾರ. ಈಗ ಉತ್ಥಾನ, ಕರದರ್ಶನ, ಮುಖ ಪ್ರಕ್ಷಾಲನ, ಉಷಾಪಾನ, ಶೌಚಕ್ರಿಯೆ, ದಂತಮಂಜನ, ಜೀವಾಂಜಲೇಖನ, ಕವಳಕರಾವನ್ನು ಮಾಡಿದ್ವಿ. ನಂತರ ನಮಗೆ ಪ್ರತಿನಿತ್ಯ ಶರೀರ ಆಯುರ್ವೇದ ಶಾಸ್ತ್ರದಲ್ಲಿ ತಲೆಗೆ ಎಣ್ಣೆ ಇಡುವಂತಹ ವಿಚಾರ. ತಲೆಗೆ ಎಣ್ಣೆ ಇಟ್ಟರೆ ಬೆಳಿಗ್ಗೆನೂ ಮಾಡ್ಬೋದು, ರಾತ್ರಿನೂ ಮಾಡ್ಬೋದು. ಶೀತಕಾಲದಲ್ಲಿ, ಉಷ್ಣ ಕಾಲದಲ್ಲಿ ನಾವು ತೆಂಗಿನ ಎಣ್ಣೆಯನ್ನು ತಲೆಗೆ ಇಟ್ಟರೆ ಬಹಳಷ್ಟು ಒಳ್ಳೆಯದು. ಚಳಿಗಾಲದಲ್ಲಿ, ಮಳೆಗಾಲದಲ್ಲಿ ನಾವು ಸರ್ಸೋಂತಕ್ಕೆ ಸಾಸಿವೆ ಎಣ್ಣೆ, ಎಳ್ಳೆಣ್ಣೆ ಇತ್ಯಾದಿಗಳನ್ನು ತಲೆಗೆ ಇಡ್ಬೋದು. ನೆತ್ತಿಗೆ ಮಾತ್ರ ಬಹಳಷ್ಟು ಹೀಗೆ ಮಾಡಿ ಒಳ್ಳೆ ಮಸಾಜ್ ಮಾಡಬೇಕು. ಇಡೀ ತಲೆಗೂ ಕೂಡ ಹಾಕ್ಬೋದು. ನಂತರ ಹಿಂದಿನ ಕಾಲದಲ್ಲಿ ತಲೆಗೆ ಎಣ್ಣೆ ಇಟ್ಟರೆ ಬಹಳಷ್ಟು ಒಳ್ಳೆಯ ಇದಿತ್ತು. ಈಗೆಲ್ಲರಿಗೂ ದೃಷ್ಟಿ ಸಮಸ್ಯೆ ಇದೆ. ಅದು ನೀವು ವೈದ್ಯರನ್ನು ಕೂಡ ನಾನು ಕೇಳಿ ನೋಡಿದ್ದೆ. ತಲೆಗೆ ಎಣ್ಣೆ ಇಟ್ಟ ನೆಕ್ಸ್ಟ್ ಡೇ ಕಣ್ಣಿನಲ್ಲಿ ಒಳ್ಳೆ ಲ್ಯಾಕ್ರಿಮೇಷನ್ ಅಂತ ಹೇಳಿದ್ರೆ ಕಣ್ಣಿನ ಡ್ರೈನೆಸ್ ದೂರವಾಗುತ್ತೆ. ನಮಗೆ ಯಾವ ರೀತಿ ಮಳೆ ಬಂದಾಗ ಕಾಲಿಗೆ ವೈಪರ್ ನಾವು ಹೀಗೆ ಮಾಡ್ತೇವೆಯೋ, ನಮ್ಮ ಕಣ್ಣಿಗೆ ಪ್ರತಿ ನಿಮಿಷ ನಾವು ಮಾತಾಡ್ತಾ ನಮ್ಗೆ ಗೊತ್ತಿಲ್ಲದಾಗೆ ನಿಮಿಷೋನ್ಮೇಷ ನಾವು ಕಣ್ಣು ಮುಚ್ಚಿ ಕಣ್ಣು ತೆಗಿತಾ ಇರ್ತದೆ. ನಮಗೆ ಅದು ಒಂದು ನೀರಿನ ಪರದೆಯನ್ನು ಬಿಟ್ಟು ಹೋಗ್ತಾ ಇರ್ತದೆ. ಕಣ್ಣಿನಲ್ಲಿ ಗ್ರಂಥಿಗಳುಂಟು, ಅಲ್ಲಿ ನೀರಿನ ಪರದೆ ನೀವು ಬಿಟ್ಟು ಹೋಗ್ತಾ ಇರ್ತದೆ. ಎಷ್ಟೋ ಕ್ರಿಮಿಕೀಟಗಳು ಹೋಗಿ ಮೂಗಿನಲ್ಲಿ ಜಾರಿ ಒಳಗೆ ಹೋಗ್ತಾ ಇರ್ತದೆ. ಯಾವಾಗ ಇಲ್ಲಿ ಬಂದಾಗಕ್ಕೆ ಒಂದು ಸಣ್ಣದೊಂದು ಹೊಲಿದೆ, ಕಣ್ಣಿನ ಹೊರಗಡೆ ಮೂಗಿನ ಒಂದು ಜಂಕ್ಷನ್ ಇದೆ. ಅಲ್ಲೊಂದು ನಾವು ಜೋರು ಹತ್ತಾಗ, ಜೋರು ಇದಾದಾಗ ಮೂಗಿನಲ್ಲಿ ಕಣ್ಣಿನ ನೀರು ಬರ್ತಾ ಇರ್ತದೆ. ಯಾಕೆ? ಇಲ್ಲಿ ಒಂದು ಸಣ್ಣದೊಂದು ಹೋಲಿದೆ. ಯಾವಾಗ ಅದು ಬಂದಾಗ್ತದೆ ಆವಾಗ ಕಣ್ಣಿನಲ್ಲಿ ನೀರು ಬರಲಿಕ್ಕೆ, ಇಲ್ಲಿ ಇದು ಬರಲಿಕ್ಕೆ ಶುರು ಆಗುತ್ತೆ. ಆದುದರಿಂದ ಅದೆಲ್ಲ ಚೆನ್ನಾಗಿರಬೇಕು ಅಂತಾದರೆ ನಾವು ಆಯಿಲ್ ಕ್ಲೀನ್ ಮಾಡಬೇಕು. ತಲೆಗೆ ಎಣ್ಣೆ ಇಡಬೇಕು. ತಲೆಯಲ್ಲಿ ಎಣ್ಣೆ ಇಡುವಂಥದ್ದು ಕೇವಲ ಕೂದಲಿಗೆ ಮಾತ್ರವಲ್ಲ, ಕೂದಲು ಒಂದು ಎಡಿಷನಲ್ ನಮಗೆ ಇರುವಂಥದ್ದು. ಕೂದಲು ಇಲ್ಲದಿದ್ದು ಕೂಡ ತಲೆಗೆ ನಾವು ಎಣ್ಣೆ ಇಡ್ಬೋದು. ಯಾಕಂತ ಹೇಳಿದ್ರೆ ಪಂಚಜ್ಞಾನೇಂದ್ರಿಯಗಳಿಗೆ ತರ್ಪಣ ಮಾಡಲಿಕ್ಕೆ ಇರುವಂತಹ ಒಂದು ಬಹಳಷ್ಟು ಉತ್ತಮವಾದ ವಿಧಾನ ತಲೆಗೆ ಎಣ್ಣೆ ಇಡಬೇಕು. ನಾವು ತಲೆಗೆ ಎಣ್ಣೆ ಇಟ್ಟ ನಂತರ ಪ್ರತಿನಿತ್ಯ ಕಿವಿಗೆ ಕೂಡ ಎಣ್ಣೆಯನ್ನು ಹಾಕಲಿಕ್ಕೆ ಹೇಳಿದ್ದಾರೆ. ದಯವಿಟ್ಟು ಇದನ್ನು ಸರಿಯಾಗಿ ಕೇಳ್ಕೊಳ್ಳಿ. ಕಿವಿಗೆ ಎಣ್ಣೆಯನ್ನು ಹಾಕುವಂಥವರು ನಿರಂತರ ಕಿವಿಗೆ ಎಣ್ಣೆ ಹಾಕುವುದಾದರೆ ಮಾತ್ರ ಹಾಕಬೇಕು. ಆದರೆ ಯಾವತ್ತು ಕಿವಿಗೆ ಎಣ್ಣೆ ಹಾಕಬೇಕು ಅಂತಾಗಿದ್ರೆ ಕಿವಿಯಲ್ಲಿ ಸ್ರಾವ ಇರಬಾರದು, ಕಿವಿಯಲ್ಲಿ ತೂತು ರಂಧ್ರ ಇರಬಾರದು. ಕಿವಿಯ ಪರದೆಯಲ್ಲಿ ರಂಧ್ರ ಆದರೆ ನಮಗೆ ಕಿವಿಯಲ್ಲಿ ಎಣ್ಣೆ ಹಾಕಿದರೆ ಸಮಸ್ಯೆ ಬರುತ್ತೆ. ಮತ್ತು ಯಾರು ಕಿವಿಗೆ ಎಣ್ಣೆ ಹಾಕಿದರೆ ನಿರಂತರತೆಯನ್ನು ಕಾಪಾಡ್ತಾರೋ ಅವರು ಮಾತ್ರ ಕಿವಿಗೆ ಎಣ್ಣೆಯನ್ನು ಹಾಕಬೇಕು. ವಿನಃ ಇವತ್ತು ದೀಪಾವಳಿಗೆ ಹಾಕಿದ್ರೆ ನೆಕ್ಸ್ಟ್ ದೀಪಾವಳಿಗೆ ಹಾಕಿದರೆ ಒಳಗಾಗಿ ಫಂಗಸ್ ಆಗಿ ಅದು ಬೇರೆ ಸಮಸ್ಯೆ ಪಡ್ತದೆ. ಆಧುನಿಕ ವಿಜ್ಞಾನ ಹೇಳ್ತದೆ ಕಿವಿಯೊಳಗಡೆ ಒಂದು ತೈಲಾಂಶ ಉಂಟು, ಅಲ್ಲಿ ಒಳಗಡೆ ವ್ಯಾಕ್ಸ್ ಅಂತ ಪುನಃ ಹಾಕಬೇಕಾಗಿಲ್ಲ ಅಂತ. ಆದರೆ ಅದು ಕಿವಿಗೆ ಹೊರಗಿಂದ ಮಾತ್ರ ಅಲ್ಲ, ಕಿವಿಯ ಒಳಗಿಂದ ಹಲವಾರು ಹಲ್ಲು ನೋವು, ನಮಗೆ ಬೇರೆ 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 ಮೈಗ್ರೇನ್, ತಿಮಿರ, ವರ್ಟಿಗೋ ಸಮಸ್ಯೆ ಇದ್ದವರಿಗೆ, ಮತ್ತೆ ಕೆಲವರಿಗೆ ಮೈಗ್ರೇನ್ ಹೆಡ್ಡೇಕ್, ಸಿಕ್ಕಾಪಟ್ಟೆ ಅರ್ಧಭೇದಕ, ಅರ್ಧ ಹೆಡ್ಡೇಕ್ ಬರ್ತದೆ. ಮತ್ತೆ ಇಂಥ ಹಲವಾರು ಸಮಸ್ಯೆಗಳಿಗೆ ಕಿವಿಗೆ ಎಣ್ಣೆಯನ್ನು ಹಾಕುವಂಥವ್ರು ಪ್ರತಿಜ್ಞೆ ಹಾಕಲೇಬೇಕು. ಆದರೆ ಕಿವಿಗೆ ಎಣ್ಣೆ ಹಾಕಬೇಕು ಅಂತಾಗಿದ್ರೆ ನಾತಿ ಉಷ್ಣನು, ನಾತಿ ಶೀತನು, ಸುಖೋಷ್ಣನು, ತುಂಬ ಬಿಸಿಲು ಇರಬಾರ್ದು, ತುಂಬ ತಣ್ಣಗೆ ಕೂಡ ಇರಬಾರ್ದು. ನಮಗೆ ಬಾಡಿ ಟೆಂಪರೇಚರ್ ಇರುವಂತಂದ್ರೆ ಕಣ್ಣು ಮುಚ್ಚಿ ಅದಕ್ಕೆ ಬೆರಳು ಹಾಕಿದಾಗ ಅದು ಹೊರಗೆ ಒಳಗುತ್ತಾ ಗೊತ್ತಾಗಲ್ಲ. ಅಷ್ಟೇ ಬಾಡಿ ಟೆಂಪರೇಚರ್ ಎಣ್ಣೆಯನ್ನು ಮಾತ್ರ ಹಾಕಬೇಕು. ಒಂದು 5 ಲೀಟರ್ ಬಿದ್ದು ಶುದ್ಧ ಎಣ್ಣೆಯನ್ನು ಹಾಕಿದ್ರೆ ಬಹಳಷ್ಟು ಒಳ್ಳೆಯದು. ಅಥವಾ ನಾವು ವೈದ್ಯಕೀಯವಾಗಿ ಬಾದಾಮಿ ಎಣ್ಣೆ ಆಗಲಿ ಬೇರೆ ಬೇರೆ ಎಣ್ಣೆಗಳನ್ನು ವೈದ್ಯರ ಪರಾಮರ್ಶೆಯನ್ನು ಕೂಡ ರೋಗಕ್ಕೆ ಸಮಾಧಾನ ಹೇಳ್ತಾರೆ. ಆದರೆ ಸಾಮಾನ್ಯವಾಗಿ ಎಲ್ಲದಕ್ಕೂ ಆಗುವಂತಹ ಒಂದು ಎಣ್ಣೆ ಅಂತ ಹೇಳಿದ್ರೆ ಶುದ್ಧ ಎಣ್ಣೆ, ತಿಲಕ್ ತೈಲ. ಈ ರೀತಿಯಾಗಿ ನಾವು ಕಿವಿಗೆ ಎಣ್ಣೆಯನ್ನು, ಅದೇ ರೀತಿ ಮೂಗಿಗೆ ಪ್ರತಿನಿತ್ಯ ನಾವು ನಸ್ಯ ಕರ್ಮವನ್ನು ಮಾಡ್ತೇವೆ. ಪ್ರತಿನಿತ್ಯ ಮೂಗಿಗೆ ಎಣ್ಣೆಯನ್ನು ಹಾಕಬೇಕು ಅಂತ ಆಯುರ್ವೇದ ಶಾಸ್ತ್ರ ಹೇಳುತ್ತೆ. ಅದೇ ರೀತಿ ನಮಗೆ ಇದು ಕೂಡ ಬಹಳಷ್ಟು ದೊಡ್ಡ ವಿಜ್ಞಾನ. ಮೂಗಿಗೆ ಎಣ್ಣೆ ಹಾಕೋದು ಬಹಳ ದೊಡ್ಡ ವಿಚಾರ. ನಂತರ ನಾವು ಪ್ರತಿನಿತ್ಯ ಮೈಗೆ ಎಣ್ಣೆಯನ್ನು ಒಂದು 2 ರಿಂದ 5 ನಿಮಿಷ ಜಸ್ಟ್ ಒಂದು ಎಣ್ಣೆಯನ್ನು
ಶುದ್ಧ ಎಳ್ಳೆಣ್ಣೆ ಬಹಳಷ್ಟು ಒಳ್ಳೆಯದು. ಶೀತ ಕಾಲದಲ್ಲಿ ಅದು ತೂಕ ಜಾಸ್ತಿ ಇದ್ದವರು ಸರಸೂಕದಲ್ಲಿ ಸಾಸಿವೆ ಎಣ್ಣೆ ಬಹಳಷ್ಟು ಒಳ್ಳೆಯದು. ತುಂಬ ತೆಳ್ಳಗಿದ್ದವರು ಸಾಸಿವೆ ಎಣ್ಣೆಯನ್ನು ಹಚ್ಚಬಾರದು. ಎಳ್ಳೆಣ್ಣೆ ಎಲ್ಲರಿಗೂ ಆಗುತ್ತೆ, ಸ್ತ್ರೀಯರಿಗೆ, ಪುರುಷರಿಗೆ, ಮಕ್ಕಳಿಗೆ, ವೃದ್ಧರಿಗೆ, ಬಾಣಂತಿಯರಿಗೆ, ಗರ್ಭಿಣಿಯರಿಗೆ ಎಲ್ಲರಿಗೂ ಆಗುವಂತಹ ಒಂದು ಎಣ್ಣೆ ಉಂಟು. ಹಾಗಿದ್ರೆ ಶುದ್ಧ ಎಳ್ಳೆಣ್ಣೆ ಸರ್ವಶ್ರೇಷ್ಠವಾಗಿದೆ ಅಂತ ಶಾಸ್ತ್ರ ಹೇಳುತ್ತೆ. ನಂತರ ನಾವು ಎಣ್ಣೆ ಹಚ್ಚಿದ ಮೇಲೆ ವ್ಯಾಯಾಮವನ್ನು ಮಾಡಬೇಕು. ವ್ಯಾಯಾಮ ಎಷ್ಟು ಮಾಡಬೇಕು? ನಮಗೆ ಬೆವರು ಬರುವಷ್ಟು ವ್ಯಾಯಾಮ ಮಾಡಲೇಬೇಕು. ಆ ಬೆವರು ಬಂದಾಗ ನಾವು ಹಚ್ಚಿರುವಂಥ ಎಣ್ಣೆ ಶರೀರಕ್ಕೆ ಒಳಗೆ ಹೇಳ್ಕೊಳ್ತದೆ. ಆನಂತರ ನಾವು ಸ್ನಾನ ಮಾಡಬೇಕು. ಸ್ನಾನ ಹೇಗೆ ಮಾಡಬೇಕು? ಉಷ್ಣಾಮುನ ಅದಕ್ಕಾಯಿಸ ಪರಿಶೀಲಿಸುವ ಬಲವಹ ತೇರು ಉತ್ತಮ ಕಷ್ಟ ಬಲದ ಕೇಶ ಚಕ್ಷುಷ. ನಾವು ಬಿಸಿ ಬಿಸಿ ನೀರು ತಲೆ ಮೇಲೆ ಹೊಯ್ಕೋಬಾರ್ದು. ಚಳಿಗಾಲದಲ್ಲಿ, ಮಳೆಗಾಲದಲ್ಲಿ ಸ್ವಲ್ಪ ಬಿಸಿಯಾದ ನೀರನ್ನ ಕಾಲಿನ ಕೆಳಗಿಂದ ಹಾಕ್ತಾ ಇಲ್ಲಿಯವರೆಗೆ ಬಿಸಿಲು ಸ್ನಾನ ಮಾಡಬಹುದು. ತಲೆಯ ಮೇಲೆ ಯಾವತ್ತೂ ಬಿಸಿ ನೀರನ್ನು ಸ್ನಾನ ಮಾಡೋದು ಒಳ್ಳೆಯದಲ್ಲ. ಸ್ವಲ್ಪ ಉದುರು ಬಿಸಿ ನಾವು ಚಳಿಗಾಲ ಇದ್ದರೆ ಮಾತ್ರ, ಅಥವಾ ಸಣ್ಣ ಮಕ್ಕಳಿಗೆ, ವೃದ್ಧರಿಗೆ, ಸ್ತ್ರೀಯರಿಗೆ, ಬೇರೆ ಎಲ್ಲರೂ ಕೂಡ ತಣ್ಣೀರನ್ನ ಸ್ನಾನ ಮಾಡಿದರೆ ಬಹಳಷ್ಟು ಒಳ್ಳೆಯದು ಅಂತ ಆಯುರ್ವೇದ ಶಾಸ್ತ್ರ ಹೇಳಿದೆ. ಸಮಯದ ಮುಗಿದಿದೆ, ಟ್ರೈನ್ ಬಹಳ ಫಾಸ್ಟ್ ಹೋಗಿದೆ. ನನಗೆ ಅವಕಾಶ ಕೊಡ್ತಾ ಇರಬೇಕು ಅನ್ಸುತ್ತಾ, ಏನಾದರೂ ಡೌಟ್ಸ್ ಕೇಳಿದ್ರೆ 1-2 ನಿಮಿಷ ಕೇಳ್ಬೋದು ಅಂತ, ಅಧ್ಯಕ್ಷರ ಅನುಮತಿ ಮೇಲೆ ನಾನು ಕೇಳ್ಬೋದು ಅಂತ ಹೇಳ್ಕೊಳ್ತೇನೆ.